ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಮನ್ನು ಕರುಣಿಸ್ತಾನೆ. ನಿಮ್ಮ ಪ್ರಾರ್ಥನೆ ಉನ್ನತ ಲೋಕಕ್ಕೆ ಮುಟ್ಟುವುದಕ್ಕೆ ಅವಕಾಶ ಇದೆ. ನನ್ನ ಸೋದರಿ ಸೋದರ, ಪ್ರಾರ್ಥನೆ ಮಾಡುವಾಗ ಮೌನವಾಗಿ ಎದ್ದು ಪ್ರಾರ್ಥನೆ ಮಾಡು. ಆ ಕಡೆ ಈ ಕಡೆ ನೋಡ್ಬೇಡ. ನಿನ್ನ ಹೃದಯವನ್ನು ದೇವ್ರು ನೋಡ್ತಕ್ಕಂಥನಾಗಿದ್ದಾನೆ. ನಿನ್ನನ್ನು ದೇವ್ರು ನೋಡ್ತಕ್ಕಂಥನಾಗಿದ್ದಾನೆ. ಮೊದಲೇ ನಿನ್ನ ವಿಷಯವಾಗಿ ಪ್ರಾರ್ಥನೆ ಮಾಡು. ನಿನ್ನ ವಿಷಯವಾಗಿ ನೀನು ಪ್ರಾರ್ಥನೆ ಮಾಡಿಲ್ಲ ಅಂದ್ರೆ ಇನ್ನೊಬ್ಬರ ವಿಷಯವಾಗಿ ನೀವು ಪ್ರಾರ್ಥನೆ ಮಾಡಿದ್ರು ದೇವ್ರಿಗೆ ಕೇಳಲ್ಲ. ಯಾಕೆಂದರೆ ಮೊದಲನೇದು ನಿನ್ನ ನೀನು ಸರಿ ಮಾಡ್ಕೋ, ಸರಿಪಡಿಸ್ಕೊಂಡು ಪ್ರಾರ್ಥನೆ ಮಾಡು. ಯಾವ ಕಷ್ಟನ ಭಾರದಿಂದ ಬಂದಿದೆ, ಯಾವ ಸಮಸ್ಯೆ ರೋಗ ವ್ಯಾಧಿಯಿಂದ ಬಂದಿದೆ, ದೇವರೇ ನಾನು ಬಿಡುಗಡೆ ಮಾಡಿ ಎಂಬುದಾಗಿ ಪ್ರಾರ್ಥಿಸು. ಕಷ್ಟ ಸಂಕಟವನ್ನು ಎದುರ್ಕೊಳ್ತಕ್ಕಂಥರಾಗಿದ್ದರೆ ದೇವರೇ ಈ ಕಷ್ಟದಿಂದ ಬಿಡುಗಡೆ ಮಾಡಿ ಎಂಬುದಾಗಿ ಪ್ರಾರ್ಥಿಸ್ರಿ. ಅಥವಾ ಆತ್ಮಿಕ ಜೀವನದಲ್ಲಿದ್ದಾಗ ಯಾವುದರ ಒಂದು ಶೋಧನೆಯನ್ನ ದೇವರೇ ಶೋಧನೆ ನಿನ್ನ ಪರಿಹಾರ ಮಾಡಯ್ಯ ಎಂಬುದಾಗಿ ಪ್ರಾರ್ಥಿಸ್ರಿ. ಅಥವಾ ನಿಮ್ಮ ಮನೆಯಲ್ಲಿ ಸಮೃದ್ಧಿ ಇಲ್ಲ, ಬರಕತ್ತಿಲ್ಲ, ಅದರ ವಿಷಯವಾಗಿ ಪ್ರಾರ್ಥನೆ ಮಾಡ್ರಿ. ವಿದ್ಯಾಭ್ಯಾಸ ಕೈಯಿಲ್ಲದ, ಉದ್ಯೋಗ ಇಲ್ಲ, ಅದಕ್ಕಾಗಿ ಪ್ರಾರ್ಥನೆ ಮಾಡ್ರಿ. ದೇವರೇ ಒಳ್ಳೆ ಉದ್ಯೋಗ ಕೊಡಿ ಎಂಬುದಾಗಿ. ನಿನಗೆ ಏನು ಬೇಕಾಗಿರ್ತದೋ ನೀನು ದೇವ್ರ ಸನ್ನಿಧಿಯಲ್ಲಿ ಬೇಡು. ಫಿಲಿಪ್ಪಿಯರಿಗೆ 4:6 ಹೇಳಿದ ಪ್ರಕಾರ ನಿಮಗೆ ಬೇಕಾಗಿದ್ದನ್ನೆಲ್ಲವನ್ನು ನನಗೆ ತಿಳಿಯಪಡಿಸಿರಿ ಎಂಬುದಾಗಿ ದೇವರು ಹೇಳ್ತಾನೆ. ಪ್ರಿಯರೇ, ದೇವ್ರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದ್ದ ಹಾಗೆ ನೀನು ಪ್ರಾರ್ಥನೆ ಮಾಡುವಾಗ ದೇವರು ಅದ್ಭುತ ಮಾಡ್ತಾನೆ. ಯಾವ ವಿಷಯವಾಗಿ ಚಿಂತೆ ಮಾಡದೆ ಸರ್ವ ವಿಷಯಗಳಲ್ಲಿ ಕರ್ತನ ಮುಂದೆ ಕೃತಜ್ಞತಾ ಸ್ತುತಿ ಮಾಡುತ್ತಾ ನಿಮಗೆ ಬೇಕಾಗಿರ್ತಕ್ಕಂಥದ್ದೆಲ್ಲವನ್ನು ನೀನು ತಿಳಿಯಪಡಿಸು. ನೀನು ತಿಳಿಯಪಡಿಸುವಾಗ ದೇವರು ಅದನ್ನು ನೀನು ಕೊಡ್ತಾನೆ. ನೀನು ಕರ್ತನ ಸನ್ನಿಧಿಯಲ್ಲಿ ತಿಳಿಸಿಲ್ಲ ಅಂದ್ರೆ ಆತನು ನೀನು ಕೊಡಲ್ಲ. ಆತನ ಸನ್ನಿಧಿಯಲ್ಲಿ ತಿಳಿಯಪಡಿಸು, ಪ್ರಾರ್ಥನೆ ಮಾಡು. ಅಯ್ಯ, ನಿನ್ನ ಮಕ್ಕಳು ಪ್ರಾರ್ಥನೆ ಕೇಳಪ್ಪ. ನಿನ್ನ ಮಕ್ಕಳು ಪ್ರಾರ್ಥನೆ ಮಾಡುವಾಗ ಅವ್ರ ಪ್ರಾರ್ಥನೆಗೆ ನೀನು ಸದುತ್ತರವನ್ನು ದಯಪಾಲಿಸ್ಕೊಡ್ತೀವಿ ಎಂಬುದಾಗಿ ನಿನ್ನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸ್ತೇವೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಇವಾಗ ನಿನ್ನವರ ವಿಷಯವಾಗಿ ಪ್ರಾರ್ಥನೆ ಮಾಡು. ನಿನ್ನ ಅಕ್ಕ ತಂಗಿ ಅಣ್ಣ ತಮ್ಮರ ವಿಷಯವಾಗಿ, ನಿನ್ನ ಬಂಧು ಬಳಗದ ರಕ್ತ ಸಂಬಂಧದ ವಿಷಯವಾಗಿ, ನಿಮ್ಮ ಯಜಮಾನ ವಿಷಯವಾಗಿ, ನಿಮ್ಮ ತಾಯಿ ತಂದೆ ವಿಷಯವಾಗಿ ಪ್ರಾರ್ಥನೆ ಮಾಡ್ರಿ. ಈಗ ದೇವ್ರು ದೊಡ್ಡೊಂದು ಅದ್ಭುತ ನಿಮ್ಮವ್ರ ಜೀವಿತದಲ್ಲಿ ಕೂಡ ಮಾಡ್ತಾನೆ. ನನ್ನ ಸೋದರಿ ಸೋದರ, ನೀನು ಪ್ರಾರ್ಥನೆ ಮಾಡುವುದರೆ ನಿನ್ನವರಿಗೆ ರಕ್ಷಣೆ ಆಗ್ಲಕ್ಕೆ ಅವಕಾಶ ಇದೆ. ನೀನು ಪ್ರಾರ್ಥನೆ ಮಾಡುವುದರೆ ನಿನ್ನವರಿಗೆ ಸ್ವಸ್ಥತೆ ಬಿಡುಗಡೆ ಆಗ್ಲಕ್ಕೆ ಅವಕಾಶ ಇದೆ. ನೀನು ಪ್ರಾರ್ಥನೆ ಮಾಡುವುದರೆ ನಿನ್ನವರು ಒಂದು ರಕ್ಷಣೆ ಮಾರ್ಗದಲ್ಲಿ ಬರ್ಲಿಕ್ಕೆ ಅವಕಾಶ ಇದೆ. ಥ್ಯಾಂಕ್ ಯು ಜೀಸಸ್. ಅಯ್ಯ, ನಿನ್ನ ಮಕ್ಕಳು ಪ್ರಾರ್ಥನೆ ಕೇಳು. ಅವ್ರ ಕುಟುಂಬ ವಿಷಯವಾಗಿ ಪ್ರಾರ್ಥನೆ ಮಾಡುವಾಗ ಏನು ಅಗತ್ಯ ಅದನ್ನು, ಏನು ಕೊರತೆ ಅದನ್ನು ಕರ್ತಾನೆ, ಅದು ನೀನು ತಾನೇ ಪರಿಹಾರ ಮಾಡಿ ಅವ್ರಿಗೆ ದಯಪಾಲಿಸಿಕೊಟ್ಟು ನಿಮ್ಮ ಧೈರ್ಯ ತುಂಬಿಸ್ರಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವಯ್ಯ. ಥ್ಯಾಂಕ್ ಯು ಜೀಸಸ್. ಪ್ರವೀಣನ ಮಗನ ವಿಷಯವಾಗಿ ನಾವು ಪ್ರಾರ್ಥನೆ ಮಾಡೋಣ. ಹಾಸ್ಪಿಟಲ್ನಲ್ಲಿ ಆಲ್ರೆಡಿ ಮಗು ಟ್ರೀಟ್ಮೆಂಟ್ ತಗೋತಕ್ಕಂಥದ್ದಾಗಿದೆ. ಮಗು ಹೆಚ್ಚಿನ ರೀತಿಯಲ್ಲಿ ಬೆಳೆದಿಲ್ಲ, ಆದರೆ ದೇವರೇ ಆ ಮಗನ ಕೀಲು, ಎಲ್ಬು, ಮಾಂಸ, ಕಂಡು ಹರಡುಗಳೆಲ್ಲ ಬೆಳೆಸಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಇಲ್ಲಿವರೆಗೆ ಬೆಳೆಯಿರೋ ಕಣಗಳು ಮಗು ಜೀವಿತದಲ್ಲಿ ಕಡಿಮೆ ಆಗ್ತಾ ಇದ್ದು ಶರೀರದಿಂದ, ಆದರೆ ಇವಾಗ ಡೆವಲಪ್ ಆಗ್ತಾ ಇದ್ದೇವೆ. ಕಳೆದ 2 ವಾರ ಹಿಡಿದು ನಾವು ಪ್ರಾರ್ಥನೆ ಮಾಡ್ತಕ್ಕಂಥವ್ರಾಗಿದ್ದು ಇವತ್ತು ಕೂಡ ಮಗು ಪ್ರಾರ್ಥನೆ ಮಾಡೋಣ. ಒಂದ್ಸತಿ ವೈದ್ಯರಿಗೆ ನಾವು ಪ್ರಾರ್ಥನೆ ಮಾಡೋಣ. ಯಾವ ಔಷಧಿ ಕೊಟ್ಟರೆ ಮಗನ ಗುಣ ಹೊಂದನೋ, ಯಾವ ಔಷಧಿ ಕೊಟ್ಟರು ಕೀಲೆಲ್ಪ ಮಾಂಸ ಕಂಡು ಹರಡುಗಳು ಬೆಳೀತಾವ ಅಂತ ಔಷಧಿ ಕೊಡುವಂತೆ ಜ್ಞಾನ ಕೊಡು ದೇವ್ರೆ. ವೈದ್ಯರು ಔಷಧಿ ಕೊಟ್ಟಿರುವಾಗ ಮಗನ ಶರೀರ ಕೂಡ ಸಹಕರಿಸುವಾಗಿ ನೀವು ಕೃಪೆ ತೋರ್ಸಯ್ಯ. ಅಂಧಕಾರ ದೊರೆತನಾಗಲಿ, ದುಷ್ಟರೇ ಆಗಲಿ, ದುಷ್ಟನ ಕಾರ್ಯಕ್ರಿಯೆಗಳೇ ಆಗಲಿ, ಏನಾದ್ರು ಕಾಡ್ತಾನೆ ಅವೆಲ್ಲ ಪರಿಹಾರ ಮಾಡು. ದುಷ್ಟರ ಕಣ್ಣು ಮಗನ ಮೇಲೆ ಬೀಳಕ್ಕೆ ಅವಕಾಶ ಇಲ್ಲ ಕಾಡ್ತಾನೆ. ಇಲ್ಲಿವರೆಗೆ ಬಿದ್ದಿದ್ದೇವಯ್ಯ ದೇವ್ರೆ, ಆದರೆ ಅವೆಲ್ಲ ಸುಟ್ಟು ನಾಶ ಮಾಡಿದಕ್ಕಾಗಿ ಸ್ತೋತ್ರ. ಇವಾಗ ಮಗುವಿಗೆ ನಾವು ಪ್ರಾರ್ಥಿಸ್ತೇವೆ, ಒಳ್ಳೆ ಒಂದು ಆರೋಗ್ಯ, ಭಾಗ್ಯ, ಬಲ, ಶಕ್ತಿ, ಸಾಮರ್ಥ್ಯ ಕೊಟ್ಟು ನಿನ್ನ ಒಂದು ಸನ್ನಿಧಿಯಲ್ಲಿ ದೊಡ್ಡ ಸಾಕ್ಷಿಗಾಗಿ ಆ ಮಗ ನಿಲ್ಲುವ ಹಾಗೆ ನೀವು ಕೃಪೆ ತೋರಿಸಯ್ಯ. ಕೇವಲ ತಾಯಿ ಗರ್ಭದಲ್ಲಿ ಪಿಂಡವಾಗಿರುವೆ ನನ್ನ ಕಣ್ಣುಗಳು ನೀನು ನೋಡಿದೆ ಎಂಬುದಾಗಿ ನಿನ್ನ ವಾಗ್ದಾನದ. ಆ ಮಗುವಿಗೆ ನೀವು ನೋಡಿದೆಯಾ ಸ್ತೋತ್ರ. ಆ ಮಗುವನ್ನು ದೇವರೇ ಉನ್ನತ ಒಂದು ಪುರುಷನಾಗಿ ಬೆಳೆಯುವಾಗೆ, ಬಲ ಹೊಂದುವಾಗೆ ನಿನ್ನ ಸಹಾಯ ಮಾಡ್ಕೊಡ್ತಾನೆ. ಯಾಕಂದ್ರೆ
ಬಲಹೀನರನ್ನೇ ನಿನ್ನ ಬಲಪಡಿಸಯ್ಯ. ಆಮೆನ್. ಇವಾಗ ಮಗು ಬಲಹೀನತೆಯಲ್ಲಿದ್ದಿರ್ಬೋದು, ಮಗುವಿಗೆ ಒಳ್ಳೆ ಆರೋಗ್ಯ ಕೊಟ್ಟು ನಿನ್ನ ಬಲಪಡಿಸಯ್ಯ. ಪಾಸ್ಟರ್ ಪ್ರಶಾಂತ್ ಬೆಂಚ್ಮ್ಯಾನ್ ಅವ್ರ ವಿಷಯ ಕೂಡ ನಾವು ಪ್ರಾರ್ಥನೆ ಮಾಡೋಣ. ಕುಟುಂಬ ಸಮೇತವಾಗಿ ಆಕ್ಸಿಡೆಂಟ್ನಲ್ಲಿ ಅಪಘಾತವಾಗಿದ್ದಾರೆ. ಹೌದು ದೇವರೇ. ಒಳ್ಳೆ ಒಂದು ಸೇವಕರು, ಆದರೆ ಅವ್ರ ಜೀವಿತದಲ್ಲಿ ಅಂಥದ್ದು ಆಗ್ಬಾರ್ದಾಗಿತ್ತು. ಹೌದು ದೇವರೇ. ಬೆನ್ನಿನಾಗ ಒಂದು ಆಪರೇಷನ್ ಕೂಡ ಆಗಿದೆ ಸ್ಪಷ್ಟವಾಗಿ. ಎಸ್ ದೇವರೇ. ಅದು ಎಷ್ಟು ನೋವಿದ್ದಿರ್ಬೋದು, ಎಷ್ಟು ಸಮಸ್ಯೆ ಇದ್ದಿರ್ಬೋದು, ಹೌದು ದೇವರೇ. ಯಾವ ಥರ ರೋಗನೋ ಅಥವಾ ಏನು ಸಮಸ್ಯೆ ಆಗಿದೋ ಕರ್ತಾನೆ ಬೆನ್ನಲ್ಲಿ ನಿನಗೆ ಗೊತ್ತುಂಟು ಕರ್ತಾನೆ. ಹೌದು ದೇವರೇ. ಅದರಿಂದ ಸೇವಕರನ್ನು ಸಂಪೂರ್ಣ ಬಿಡುಗಡೆ ಮಾಡಯ್ಯ. ಆಮೆನ್. ಸಂಪೂರ್ಣವಾಗಿ ಸ್ವಸ್ಥತೆ ನೀಡಪ್ಪ ಹೌದು ಕರ್ತಾನೆ. ದೇವರೇ. ಸಭೆಯಲ್ಲಿ ಸಭಾ ಪಾಲಕರಿಲ್ಲಂದ್ರೆ ಎಷ್ಟು ಒಂದು ಭಯಂಕರವಾಗಿರ್ತಕ್ಕ ಸ್ಥಿತಿ ಕರ್ತಾನೆ ನಮ್ಗೆ ಗೊತ್ತದ ದೇವ್ರೆ. ಅದಕ್ಕೆ ನಾವು ಪ್ರಾರ್ಥಿಸ್ತೇವಯ್ಯ. ಅವ್ರ ಕಮ್ಮ ಸಮಯದಲ್ಲಿ ಆ ಸ್ಥಿತಿಯಿಂದ ಬಿಡುಗಡೆ ಹೊಂದಿ ಆರೋಗ್ಯ ಭಾಗ್ಯವಂತರಾಗಿದ್ದು ಒಂದೆರಡು ವಾರದಲ್ಲಿ ಸಭೆಯಲ್ಲಿ ಬಲವಾಗಿ ನಿಂತು ಆಮೆನ್. ಪ್ರಸಂಗ ಮಾಡುವಾಗ ಸಹಕರಿಸ. ಆಮೆನ್. ಸ್ತೋತ್ರ ದೇವರೇ. ಯಾವ ಸೈತನನ್ನು ಅಪಘಾತಕ್ಕೆ ಅವ್ರಿಗೆ ಗುರಿ ಮಾಡಿತ್ತು, ಆ ಸೈತನನ್ನು ತುಳಿಯುವ ಹಾಗೆ ಅಂತ ಒಂದು ಶಕ್ತಿ ಸಾಮರ್ಥ್ಯ ಪ್ರಶಾಂತ್ ಪಾಸ್ಟರ್ ಕೊಟ್ಟು ನಡೆಸ್ತಾ ಬರ್ತೀನಿ ಪ್ರಾರ್ಥಿಸ್ತಕ್ಕಂಥ. ಯಾಕಂದ್ರೆ ವಾಕ್ಯ ತಿಳಿದಿ ಹಾವುಗಳನ್ನು ತಿಳಿಗಳನ್ನು ತುಳಿಬಂತ ಶಕ್ತಿ ನಿನ್ನ ಕೊಟ್ಟಿದೆ ಅಂತ ಹೇಳಿದೆಯ್ಯ. ಹೌದು ದೇವರೇ. ಅಯ್ಯ, ಅವ್ರ ಕುಟುಂಬಸ್ಥರು ಕೂಡ ಅನೇಕ ಜನರು ಅದರಲ್ಲಿದ್ದಾರೆ ದೇವ್ರೆ. ಯಾರ್ಯಾರು ಒಂದು ಘೋರ ಸ್ಥಿತಿಯಲ್ಲಿದ್ದಾರೆ ಅವರೆಲ್ಲರನ್ನು ಮುಟ್ಟಿ ಅವೇ ನೀ ಸ್ವಸ್ಥತೆ ಮಾಡು, ಬಿಡುಗಡೆ ಕೊಡು ಕರ್ತಾನೆ. ವೈದ್ಯರು ಅದ್ಭುತವಾಗಿ ಅವರು ಟ್ರೀಟ್ಮೆಂಟ್ ಮಾಡಿದಾರಯ್ಯ. ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತಾನೆ. ಹೌದು ದೇವರೇ. ಅವ್ರ ಸಭೆಯನ್ನು ಕೂಡ ನೀನು ಬಲಪಡಿಸು ಕರ್ತಾನೆ. ಆಮೆನ್. ಇವಾಗ ಅವ್ರ ಸಭೆಯಲ್ಲಿ ಅವ್ರಿಲ್ಲದ ಪಕ್ಷ ನೀನೇ ಇದ್ದೋ ಯಾ ಕಾರ್ಯಗಳು ಮಾಡಪ್ಪ ಕರ್ತಾನೆ. ಆಮೆನ್. ಅವ್ರಿದ್ರೆ ಎಷ್ಟು ಕಾರ್ಯಗಳಾಯ್ತಿದ್ವು, ಹೌದು ದೇವರೇ. ಅವ್ರಿಲ್ಲದ ಪಕ್ಷದಲ್ಲಿ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಒಂದು ಕಾರ್ಯಗಳು ಜರುಗುವಾಗ ಕೃಪೆ ತೋರಿಸಯ್ಯ. ಬಲವಾಗಿ ನೀನು ಅದ್ಭುತ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ. ಪ್ರಶಾಂತ್ ಪಾಸ್ಟರ್ ಅವ್ರ ಆತ್ಮ ಪ್ರಾಣ ಸರಿ ನಸ್ತಕೊಪ್ಪಿಸ್ಕೊಟ್ಟಿದ್ದ, ಅವ್ರ ಕುಟುಂಬಸ್ಥರ ನಸ್ತಕೊಪ್ಪಿಸ್ಕೊಟ್ಟಿದೆಯ. ಹೌದು ದೇವರೇ. ಯಾರ್ಯಾರಿಗೆ ಗಾಯಗಳಾಗಿದ್ದೋ ಕರ್ತಾನೆ ಅವರೆಲ್ಲರಿಗೆ ಮುಟ್ಟಿದಿ, ಸ್ವಸ್ಥತೆ ಬಿಡುಗಡೆ ಕೊಟ್ಟಿದ್ದಿ, ಒಳ್ಳೆ ಆರೋಗ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಎಸ್ ದೇವರೇ. ಅಯ್ಯ. ಮತ್ತು ಪ್ರವೀಣಿಗೆ ಅವನ ಮಗನಿಗೆ ವಿಷಯ ಕೂಡ ನಾವು ಪ್ರಾರ್ಥನೆ ಮಾಡಿದ್ದೇವಯ್ಯ. ಹೌದು ಆ ಮಗು ಕೂಡ ಬಿಡುಗಡೆ ಕೊಟ್ಟಿದ್ದಿ, ಮುಟ್ಟಿದಿ, ಸ್ವಸ್ಥತೆ ನೀಡಿದಿ, ಒಳ್ಳೆ ಆರೋಗ್ಯ ಕೊಟ್ಟಿದ್ದಿ. ಆಮೆನ್. ಆಮೆನ್. ಒಂದು ಯುದ್ಧ ವೀರನ ಕೈಯಲ್ಲಿ ಅಂಬುಗಳು ಹೇಗೆ ಹೌದು ಹಾಗೆ ಮಗನನ್ನು ಮಾರ್ಪಡಿಸಿದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತಾ. ಸ್ತೋತ್ರಪ್ಪ. ತಿರುಗಿ ಯೌವನಸ್ಥರ ವಿಷಯವಾಗಿ ನಾವು ಪ್ರಾರ್ಥನೆ ಮಾಡೋಣ. ಹೌದು ದೇವರೇ. ಅನೇಕ ಯೌವನಸ್ಥರು ಮೂರ್ಛೆ ಹೋಗ್ತಾ ಇದ್ದಾರೆ. ಹೌದು ದೇವರೇ. ಮೂರ್ಛೆ ಹೋಗಿರ್ತಕ್ಕಂಥ ಯೌವನಸ್ಥಳು ಮಾರ್ಪಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಈ ವರ್ಷದಲ್ಲಿ ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಒಂದು ದರ್ಶನ ಅದು ನಾವು ಈ ವರ್ಷದಲ್ಲಿ ನೆರವೇರಿಸೋಣ. ಆಮೆನ್. ಯೌವನಸ್ಥನ ಮೂರ್ಛೆ ಹೋಗ್ಲಕ್ಕೆ ಸಾಧ್ಯ ಇಲ್ಲ. ಹೌದು ದೇವರೇ. ಯೌವನಸ್ಥನ ಹಾಳಾಗ್ಲಕ್ಕೆ ಅವಕಾಶ ಇಲ್ಲ. ಹೌದು ಯೇಸು. ಯೌವನ ಕುಟುಂಬ ಕಡ್ದೋಗ್ಲಕ್ಕೆ ಅವಕಾಶ ಇಲ್ಲ. ಆಮೆನ್. ಯೌವನಸ್ಥ ಹೃದಯಗಳು ಕಟ್ಟಲ್ಪಡಲಿ, ಯೌವನ ಕುಟುಂಬಗಳು ಕೂಡ ಕಟ್ಟಲ್ಪಡಲಿ. ಇದೆ ಎಸ್ ದೇವರೇ. ನಮ್ಮ ಸಭೆಯಲ್ಲಿ ಹಿಡ್ಕೊಂಡು, ನಮ್ಮ ಮನೇಲಿ ಹಿಡ್ಕೊಂಡು ಕರ್ತಾನೆ, ನಮ್ಮ ಸಭಿಕರಲ್ಲಿ ಹಿಡ್ಕೊಂಡಪ್ಪ ಕರ್ತಾನೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥವ್ರು, ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಯೌವನಸ್ಥರ ಹೃದಯಗಳು ಕಟ್ಟಲ್ಪಡಲೆಯ. ಹಾಲಲ್ಲಿ ಆಮೆನ್. 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 ಸ್ತೋತ್ರ. ಪ್ರತಿಯೊಂದು ಯೌವನಸ್ಥರ ಕುಟುಂಬಗಳು ಕಟ್ಟಲ್ಪಡಲೆಯ. ಹೌದು ದೇವರೇ. ಯಾವ ರೀತಿ ಹಾಳಾಗಿ ಬಜಾರ್ನಲ್ಲಿ ಬಿದ್ದೋಗ್ಲಕ್ಕೆ ಅವಕಾಶ ಇಲ್ಲ. ಹೌದು ದೇವರೇ. ದೇವರು ಕೂಡಿಸಿದ್ದು ಮನುಷ್ಯರು ಯಾರು ಅಗ್ಲಿಸ್ಲಕ್ಕೆ ಸಾಧ್ಯ ಇಲ್ಲ. ಆಮೆನ್. 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 ಅದಕ್ಕಾಗಿ ಪ್ರತಿಯೊಂದು ಯೌವನಸ್ಥರ ಹೃದಯಗಳು ಕಟ್ಟಲ್ಪಡಲಿ, ಯೌವನ ಕುಟುಂಬಗಳು ಕಟ್ಟಲ್ಪಡಲಿ. ದೇವರೇ, ನಿನ್ನ ಮಹಿಮೆ ಆಗೋ ರೀತಿಲಪ್ಪ ಕರ್ತಾನೆ. ಎಸ್ ದೇವರೇ. ಥ್ಯಾಂಕ್ ಯು ಜೀಸಸ್. ಒಂದ್ಸರ್ತಿ ನಮ್ಮ ದೇಶಕ್ಕಾಗಿ ಪ್ರಾರ್ಥನೆ ಮಾಡೋಣ. ನಮ್ಮ ದೇಶದಲ್ಲಿ ಸಮಾಧಾನವಿರಲಿ, ಎಸ್ ದೇವರೇ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಮಾಧಾನವಿರಲಿ. ಆಮೆನ್. ಅಯ್ಯ, ಭಕ್ತಿ ನನ್ನ ಪ್ರಾರ್ಥನೆ ದೇವರು ಕೇಳುವುದಿಲ್ಲ. ಹೌದು ದೇವರೇ. ಯಾವನ ಭಕ್ತನಾಗಿದ್ದು ಆತನ ಚಿತ್ತಂತೆ ನಡೆಯುತ್ತಾನೋ ಅವನ ಪ್ರಾರ್ಥನೆ ಕೇಳ್ತಾ ಅಂತ ಹೇಳಿದಿರಿ. ಅದಕ್ಕೆ ನಮ್ಮ ದೇಶ ಕ್ಷೇಮೆಗಾಗಿ, ನಮ್ಮ ರಾಜ್ಯ ಕ್ಷೇಮೆಗಾಗಿ ನಾವು ಪ್ರಾರ್ಥಿಸ್ತೇವೆ. ಎಸ್ ದೇವರೇ. ಅಯ್ಯ, ಸೈನಿಕರ ವಿಷಯವನ್ನು ನಾವು ಪ್ರಾರ್ಥಿಸ್ತೇವೆ. ಅಯ್ಯ, ಬಲಪಡಿಸು ಕರ್ತಾನೆ. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಸಮಾಧಾನವಿರಲಿ ದೇವ್ರೆ. ನಿನ್ನ ಮಕ್ಕಳಿಗೆ ವೈರಿಯಾಗಿರ್ತಕ್ಕಂಥವ್ರು ಬೇಕಾಗಿಲ್ಲಪ್ಪ ನಮಗ. ನಿನ್ನ ಮಕ್ಕಳಿಗೆ ದೇವ್ರೆ ಅಧೀನವಾಗಿರ್ತಕ್ಕಂಥವ್ರು, ನಿನ್ನ ಮಕ್ಕಳು ಪಕ್ಷವಾಗಿದ್ದು ಮಾತಾಡ್ತಕ್ಕಂಥ ಜಯ ಎಂಬ ಒಂದು ಜಯಮಾಲೆ ಕೊಡ್ತಕ್ಕಂಥವ್ರು ಬೇಕಪ್ಪ. ಆಮೆನ್. ಆಮೆನ್. ನಿನ್ನ ಮಕ್ಕಳು ಪಕ್ಷವಾಗಿ ಮಾತಾಡ್ತಕ್ಕಂಥವ್ರು ನಾಯಕರು ಬೇಕಯ್ಯ. ಅಂಥ ನಾಯಕರ ಕೈಲಿ ನಮ್ಮ ದೇಶ, ನಮ್ಮ ರಾಜ್ಯವನ್ನು ಕೊಡಪ್ಪ ಕರ್ತನೆ. ನಮ್ಮ ರಾಜ್ಯದಲ್ಲಿ ಧ್ವನಿ ಎತ್ತಕ್ಕಂಥ ನಾಯಕರು ಬೇಕಪ್ಪ ಕರ್ತನೆ. ನಮ್ಮ ಪಕ್ಷವಾಗಿದ್ದು ಧ್ವನಿ ಎತ್ತಕ್ಕಂಥ ನಾಯಕರು ಬೇಕಯ್ಯ. ಹೌದು ದೇವರೇ. ಒಳ್ಳೆ ನಾಯಕರನ್ನು ಕೊಡಪ್ಪ ಕರ್ತನೆ. ಒಳ್ಳೆ ನಾಯಕರ ಒಳಗೆ ನೀವು ಕಾರ್ಯ ಮಾಡ್ತೇವೆ. ಸೈನಿಕರು ಅನೇಕ ಒಂದು ದೇವ್ರೆ ಯುದ್ಧ ವೀರರು ನಮಗಾಗಿ ಹೊರಡ್ತಕ್ಕಂಥವ್ರಾಗಿದ್ದಾರೆ ದೇವ್ರೆ. ಹೌದು. ಅಯ್ಯ, ಸೈನಿಕರ ಕುಟುಂಬದಲ್ಲಿ ಕೂಡ ಸಮೃದ್ಧಿ ಇರಲಿ. ಸೈನಿಕರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ಕೊಡು. ಸೈನಿಕರಿಗೆ ಅಲ್ಲಿ ಕೇಡಿಂದ ಗಂಡಾಂತರದಿಂದ ಅಪಾಯಗಳು ತಪ್ಪಿಸಯ್ಯ. ಹೌದು ದೇವರೇ. ಸೇವಕರ ವಿಷಯವಾಗಿ ಎವೆಂಜಲಿಸ್ಟ್ ವಿಷಯವನ್ನು ಪ್ರಾರ್ಥನೆ ಮಾಡೋಣ. ಸಭೆಗಳ ವಿಷಯ ಪ್ರಾರ್ಥನೆ ಮಾಡೋಣ ಕರ್ತನೆ. ಅನೇಕ ಒಂದು ಸಭೆಗಳ ವಿಷಯ ನಾವು ಪ್ರಾರ್ಥಿಸ್ತೇವಯ್ಯ. ಹೌದು ದೇವರೇ. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಸಭೆಗಳು ನೆಲಸಮನಾಗ್ಲತ್ತವ ಕರ್ತಾನೆ. ಎಲ್ಲಿ ಒಂದು ಸಭೆ
ಅಯ್ಯ ನೆಲ್ಸಮಾಗ ಏನಾಗ್ಯದು ಅಲ್ಲಿ 100 ಸಭೆಗಳು ಕಟ್ಟುವಾಗನೇ ಕೃಪೆ ತೋರಿಸು. ಎಲ್ಲಿ ಸೇವಕರ ಮೇಲೆ ದೌರ್ಜನ್ಯಗಳನ್ನು ಮಾಡಿ ಕರ್ತನೆ ಸೇವಕರಿಗೆ ಗಾಯಕ್ಕೆ ಒಳಗೆ ಮಾಡ್ತಕ್ಕಂಥವ್ರಾಗಿದ್ದರು, ಅಲ್ಲಿ ಸಾವಿರಾರು ಸೇವಕರು ಇಡ್ಬೇಕಯ್ಯ ಹಾಲಲ್ಲಿ. ಅಲ್ಲಿ ಅನೇಕ ಒಂದು ಯೌವನಸ್ಥರ ಹೃದಯಗಳು ಅನೇಕ ಒಂದು ಆ ಕ್ರಿಸ್ತತ್ವ ಇರ್ತಕ್ಕಂಥ ಮಕ್ಕಳು ಕುಟುಂಬಗಳು ಕಟ್ಟಲ್ಪಡ್ಬೇಕಯ್ಯ. ಅಂತ ಒಂದು ಅದ್ಭುತ ಕಾರ್ಯಗಳಿಂದ ನೀ ತುಂಬಿಸು ಕರ್ತನೆ. ದಲಿತರಂತೇಳಿ ದೀನರಂತೇಳಿ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥ ಪ್ರತಿಯೊಂದು ಮನಸ್ಸುಗಳನ್ನು ಮಾರ್ಪಡಿಸಯ್ಯ. ಅಯ್ಯ ಇಂಥವ್ರೆಲ್ಲರೂ ಉನ್ನತ ಸ್ಥಾನಮಾನಕ್ಕೆ ಬರುವ ಹಾಗೆ ನೀ ಕೃಪೆ ತೋರಿಸು. ಯಾರಿಗೆ ಕೀಳಾಯ್ತಾಗಿ ನೋಡ್ತಕ್ಕಂಥವ್ರಾಗಿದ್ದಾರೋ ಆ ಕೀಳಾಗಿರ್ತಕ್ಕಂಥವ್ರೆ ಉನ್ನತ ಸ್ಥಾನಮಾನಕ್ಕೆ ಬರುವಾಗ ಸಹಕರಿಸ್ರಿ. ಒಂದು ಸ್ಟೆಪ್ ಒಂದು ಹೆಜ್ಜೆ ಮೇಲಿಟ್ಟು ಬರುವಾಗ ನೀ ಕೃಪೆ ತೋರಿಸಯ್ಯ. ಇವ್ರು ಏನು ಮಾಡಲ್ಲ, ಇವ್ರಿಂದ ಏನು ಆಗಲ್ಲ ಅಂತ ಹೇಳ್ತಕ್ಕಂಥ ಜನರ ಮುಂದೆ ಕರ್ತಾನೆ ಅವರೇ ಸ್ಥಾನದಲ್ಲಿ ಇರುವಾಗ ನೀ ಕೃಪೆ ತೋರಿಸಯ್ಯ. ಯಾಕಂದರೆ ಇಲ್ಲದಂಥದ್ದು ಮಾಡ್ತಕ್ಕಂಥ ದೇವರಿನಾಗಿದ್ದಯ್ಯ. ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಪರಲೋಕದಲ್ಲಿರುವ ತಂದೆ, ಪರಿಶುದ್ಧವಾಗದು ನಿನ್ನ ನಾಮ. ಪರಲೋಕದಲ್ಲಿ ಇರುವ ತಂದೆ, ಪರಿಶುದ್ಧವಾಗದು ನಿನ್ನ ನಾಮ. ಸ್ತುತಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ, ಕ್ಷಮಿಸಲು ಯೋಗ್ಯನು ನೀನೇ. ಸ್ತುತಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ, ಕ್ಷಮಿಸಲು ಯೋಗ್ಯನು ನೀನೇ. ಆರಾಧನೆ 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 Lord. Dane Aradhane 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 Paralokadalli ತಂದೆ, ಪರಿಶುದ್ಧವಾಗದು ನಿನ್ನ ನಾಮ. ಪರಲೋಕದಲ್ಲಿ ಇರುವ ತಂದೆ, ಪರಿಶುದ್ಧವಾಗದು ನಿನ್ನ ನಾಮ. ಸ್ತುತಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ, ಕ್ಷಮಿಸಲು ಯೋಗ್ಯನು ನೀನೇ. ಸ್ತುತಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ, ಕ್ಷಮಿಸಲು ಯೋಗ್ಯನು ನೀನೇ.
ಪರಲೋಕದಿಂದ ನಮ್ಮ ನೋಡ್ತಕ್ಕಂಥವನಾಗಿದೆಯಾ. ಅದಕ್ಕಾಗಿ ನಾವು ನಿನ್ನನ್ನು ಆರಾಧಿಸ್ತೇವೆ ಕರ್ತನೆ. ಇವತ್ತು ನಾವು ಹೃದಯಪೂರ್ವಕವಾಗಿ ಮನಪೂರ್ವಕವಾಗಯ್ಯ ನಿನ್ನ ಕಡೆ ತಿರುಗುವುದರಾಗಿದ್ದು ಪ್ರಾರ್ಥನೆ ದ್ವಾರ ನಿನ್ನ ಪಾದಸ್ಥಾನದಲ್ಲಿದ್ದೆವು ಕರ್ತನೆ. ನನ್ನನ್ನು ನಮ್ಮೆಲ್ಲರನ್ನು ದರ್ಶಿಸಿ ಬಲಪಡಿಸಿ ನಿನ್ನ ಮಹಿಮೆ ಆಗುವ ರೀತಿಯನ್ನು ಕಾರ್ಯ ಮಾಡಯ್ಯ ದೇವರು. ಇವತ್ತು ಯಾರ್ಯಾರು ಯಾವ್ಯಾವ ಸಮಸ್ಯೆಗಳಿಂದ ಬಂದಿರ್ತಾರೋ ಅವ್ರಿಗಿರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಮಾಡಯ್ಯ. ಇವತ್ತು ಯಾರ್ಯಾರು ಯಾವ ಕಾಯಿಲೆ ರೋಗ ವ್ಯಾಧಿಗಳಿಂದ ಬಂದಿರ್ತಾರೋ ಅವ್ರಿಗಿರ್ತಕ್ಕಂಥ ಎಲ್ಲ ಥರ ಕಾಯಿಲೆಗಳಿಂದ ರೋಗ ವ್ಯಾಧಿಗಳಿಂದ ಬಿಡುಗಡೆ ಮಾಡಯ್ಯ. ಇವತ್ತು ಯಾರ್ಯಾರು ಯಾವ ಕೊರತೆಗಳಿಂದ ಬಂದಿರ್ತಾರೋ ಅವ್ರಿಗಿರ್ತಕ್ಕಂಥ ಎಲ್ಲ ಕೊರತೆಗಳಿಂದ ಬಿಡುಗಡೆ ಮಾಡಯ್ಯ. ಎಸಪ್ಪ ನೀವು ಮಹಿಮೆ ಆಗಬೇಕು. ಪವಿತ್ರ ಆತ್ಮ ದೇವರೇ, ನೀವಿಲ್ಲದ್ರೆ ಏನಾಗ್ಲಕ್ಕೆ ಸಾಧ್ಯ ಇಲ್ಲ. ನೀವು ಈ ಆಲಯದಲ್ಲಿದ್ದು ಬೇಡಿದ ಪ್ರತಿಯೊಬ್ಬರನ್ನು ಪ್ರತಿಫಲವನ್ನು ಕೊಟ್ಟು ನಡೆಸ್ತಾ ಬರ್ತೀರಿ ಎಂಬುದಾಗಿ ನಾವು ನಿನ್ನಲ್ಲಿ ಪ್ರಾರ್ಥಿಸ್ತೇವಯ್ಯ. ನನ್ನ ಸೋದರಿ ಸೋದರನೇ, ನಿನ್ನ ಪ್ರತಿಫಲ ಬೇಕಾ? ಪ್ರಾರ್ಥನೆ ಮಾಡು, ಬೇಡು ದೇವರ ಸನ್ನಿಧಿಯಲ್ಲಿ. ಈಗ ದೇವರನ್ನು ಕೊಡುವುದಕ್ಕಾಗಿ ಸಿದ್ಧನಾಗಿದ್ದಾನೆ. ಗ್ಲೋರಿ 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 ಗ್ಲೋರಿ. ಪವಿತ್ರ ಆತ್ಮ ನಿಮ್ಮನ್ನು ಸ್ವಾಗತಿಸ್ತೇವೆ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಪರಲೋಕದಲ್ಲಿ ನಿನ್ನ ಚಿತ್ತ ನಿತ್ಯವೂ ನೆರವೇರುವಂತೆ, ಪರಲೋಕದಲ್ಲಿ ನಿನ್ನ ಚಿತ್ತ ನಿತ್ಯವೂ ನೆರವೇರುವಂತೆ, ಭೂಲೋಕದಲ್ಲಿಯೂ ನನ್ನಲ್ಲಿಯೂ ದೇವ ನಿನ್ನ ಚಿತ್ತ ನೆರವೇರಲಿ. ಆಮೆನ್ ಆಮೆನ್. ಭೂಲೋಕದಲ್ಲಿಯೂ ನನ್ನಲ್ಲಿಯೂ ದೇವ ನಿನ್ನ ಚಿತ್ತ ನೆರವೇರಲಿ. ಆರಾಧನೆ 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 ದೂತರನ್ನು ಕಳಿಸಿ ಮಾಟ ಮಂತ್ರ ಶಕ್ತಿಯಿಂದ ದುರಾತ್ಮದಿಂದ ಬಿಡುಗಡೆ ಮಾಡಿ ಅದ್ರ ಮೇಲೆಲ್ಲ ಬೆಂಕಿ ಆಲಯದಲ್ಲೇ ಬೆಂಕಿ ಮಾಡ್ಕೊಂಡ್ರೆ ಆರಾಧನೆ 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 ಆರಾಧನೆ. ಎಸ್ ಲಾರ್ಡ್, ನೀನು ಪರಲೋಕದಲ್ಲಿದ್ದ ಕರ್ತನೆ, ಹೌದು ದೇವರೇ. ಭೂಲೋಕದಲ್ಲಿ ನಾವು ಮಕ್ಕಳಿದ್ದೇವೆಯಾ. ನಮ್ಮೆಲ್ಲರ ಒಳಗ ನಿನ್ನ ಚಿತ್ತ ನೆರವೇರಲಿಯಪ್ಪ ಕರ್ತನೆ. ನಿನ್ನ ಚಿತ್ತಕ್ಕಂತ ವಿರುದ್ಧವಾಗಿ ನಾವೇನು ಮಾಡ್ಲಿಕ್ಕೆ ಅವಕಾಶ ಇಲ್ಲ ದೇವರೇ. ಹೌದು ದೇವರೇ. ಒಂದು ನಿನ್ನ ಚಿತ್ತಕ್ಕೆ ನಾವು ವಿರುದ್ಧವಾಗಿ ಏನಾದ್ರೂ ಕಾರ್ಯ ಮಾಡಿದ್ರೆ ನಾವು ಶಾಪಗ್ರಸ್ತರಯ್ಯ. ಅದಕ್ಕಾಗಿ ನಿನ್ನಲ್ಲಿ ನಾವು ಮೊರೆ ಇಡ್ತೇವೆ ಕರ್ತನೆ. ಹೌದಪ್ಪ. ಭೂಲೋಕದಲ್ಲಿ ನಮ್ಮ ಒಳಗಿದ್ದು ನಿನ್ನ ಚಿತ್ತ ನೆರವೇರಿಸಪ್ಪ ಕರ್ತನೆ. ಇವತ್ತು ಯಾರ್ಯಾರು ಏಸಪ್ಪ ನಿನ್ನ ಚಿತ್ತದಂತೆ ನಡೆಸು, ನಿನ್ನ ಚಿತ್ತ ನನ್ನ ಜೀವಿತದಲ್ಲಿ ನೆರವೇರಿಸಿ ಎಂಬುದಾಗಿ ಪ್ರಾರ್ಥಿಸ್ತಾರೋ ಅವರೆಲ್ಲರ ಜೀವಿತದಲ್ಲಿ ಗೊತ್ತು ನಿನ್ನ ಚಿತ್ತವನ್ನು ನೆರವೇರಿಸಯ್ಯ. ಆಮೆನ್ ಆಮೆನ್. ನಿನ್ನ ಚಿತ್ತ ನೆರವೇರುವುದಾದ್ರೆ ನಿನ್ನ ಮಕ್ಕಳು ಉನ್ನತ ಸ್ಥಾನಕ್ಕೆ ಬರ್ಲಕ್ಕೆ ಅವಕಾಶ ಇದೆ. ಎಸ್ ದೇವರೇ. ಉನ್ನತ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಅವಕಾಶ ಇದೆ. ಅಭಿವೃದ್ಧಿ ಹೊಂದಲಕ್ಕೆ ಅವಕಾಶ ಇದೆ ಕರ್ತನೆ. ಅದಕ್ಕೆ ನಾವು ಪ್ರಾರ್ಥಿಸ್ತಯ್ಯ, ನಿನ್ನ ಚಿತ್ತಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು ನಿನ್ನ ಮಕ್ಕಳಿಂದ ತೆಗೆದು ದೂರ ಮಾಡಿ ನಿನ್ನ ಚಿತ್ತಕ್ಕೆ ಅಧೀನವಾಗಿರ್ತಕ್ಕಂಥದ್ದನ್ನು ತುಂಬಿಸಿ ನಿನ್ನ ನೆರವೇರಿಸಿ ನಡೆಸ ಬರ್ತೀನಿ ಎಂಬುದು ನಾವು ಪ್ರಾರ್ಥಿಸ್ತೇವೆ. ಹೌದಪ್ಪ. ಯಾಕಂದ್ರೆ ನೀನಿಲ್ಲದೆ ನಮ್ಮ ಜೀವನ ಬರೀ ಶೂನ್ಯವಾಗಿದೆ ಕರ್ತನೆ. ಅದಕ್ಕೆ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ಹೌದು. ಯಾರ್ಯಾರು ಪ್ರಾರ್ಥನೆ ಮಾಡ್ತಕ್ಕಂಥರಾಗಿದ್ದರು ಅವ್ರ ಜೀವಿತದಲ್ಲಿ ನಿಮ್ಮ ಚಿತ್ತವನ್ನು ಇದನ್ನು ನೆರವೇರಲಿ ಕರ್ತನೆ. ನನ್ನಲ್ಲಿದ್ದು ನಮ್ಮಲ್ಲಿದ್ದು ನಿಮ್ಮ ಚಿತ್ತ ನೆರವೇರಿಸಯ್ಯ. ಹೌದಪ್ಪ. ಥ್ಯಾಂಕ್ ಯು ಲಾರ್ಡ್. ಇವತ್ತು ಅನೇಕ ಜನರು ಎಲ್ಲಿ ದೇವರಂತಿರ್ಬೋದು,
ನೀನು ನಂಬಿದ್ದಲ್ಲ ನಿನ್ನ ಒಳಗೆ ದೇವರನ್ನ ಈಗೋ ನಿನ್ನ ಹೃದಯವೇ ದೇವರ ಆಲಯವಾಗಿದೆ ಎಂಬಂದೇಳಿ ಪ್ರಿಯರೇ. ಇವತ್ತು ನೀನು ಪ್ರಾರ್ಥಿಸುವುದಾದರೆ ನಿನ್ನಲ್ಲಿದ್ದು ದೇವರು ನಿನ್ನ ಚಿತ್ತ ಆತನ ಚಿತ್ತ ನೆರವೇರಿಸ್ತಾನೆ. ಥ್ಯಾಂಕ್ ಯು ಜೀಸಸ್. ಜೀವದ ರೊಟ್ಟಿ ನೀನೇ ದೇವಾ, ಜೀವ ಜಲವು ನೀನೇ ದೇವಾ, ಜೀವದ ರೊಟ್ಟಿ ನೀನೇ ದೇವಾ, ಜೀವ ಜಲವು ನೀನೇ ದೇವಾ, ಅನುದಿನ ಆಹಾರವ ನನಗೆ ನೀ ನೀಡು ದೇವಾ, ನೀಡು ನಿನ್ನಾತ್ಮ ನನಗೆ. ಆಮೆನ್ ಆಮೆನ್. ಅನುದಿನ ಆಹಾರವ ನನಗೆ ನೀ ನೀಡು ದೇವಾ, ನೀಡು ನಿನ್ನಾತ್ಮ ನನಗೆ. ಆರಾಧನೆ 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 ಆರಾಧನೆ. Come to Holy Spirit in the name of Jesus. ಆರಾಧನೆ 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 ಆರಾಧನೆ. ಶೋಧನೆಯಲ್ಲಿ ಬೀಳದಂತೆ ವಾಕ್ಯದ ಬೆಳಕು ನೀಡು ದೇವಾ, ಶೋಧನೆಯಲ್ಲಿ ಬೀಳದಂತೆ ವಾಕ್ಯದ ಬೆಳಕು ನೀಡು ದೇವಾ, ಇತರರ ತಪ್ಪುಗಳನ್ನು ನಾ ಕ್ಷಮಿಸುವಂತೆ ದೇವಾ, ನೀಡು ಕ್ರಿಸ್ತನ ಮನಸ್ಸು. ಇತರರ ತಪ್ಪುಗಳನ್ನು ನಾ ಕ್ಷಮಿಸುವಂತೆ ದೇವಾ, ನೀಡು ಕ್ರಿಸ್ತನ ಮನಸ್ಸು. ಆರಾಧನೆ 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 ಆರಾಧನೆ. ಇನ್ನು ಜೊತೆ ಆರಾಧನೆ. ಆರಾಧನೆ 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 ಆರಾಧನೆ. ಎಸ್ ಲಾರ್ಡ್, ದೇವಾ ನಿನ್ನ ಮಹಿಮೆ ಆಗಲಿ. ಇವತ್ತೆಷ್ಟು ಜನರಯ್ಯ ನಿನ್ನ
ಸನ್ನಿಧಾನದಲ್ಲಿದ್ದು ಪ್ರಾರ್ಥಿಸ್ತಕ್ಕಂಥರಾಗಿದ್ದರು ಅವರೆಲ್ಲರ ಪ್ರಾರ್ಥನೆಯನ್ನು ಕೇಳಯ್ಯ. ಭಕ್ತಿಹೀನನ ಪ್ರಾರ್ಥನೆ ದೇವರು ಕೇಳುವುದಿಲ್ಲ. ಯಾವನು ಭಕ್ತನಾಗಿದ್ದು ಆತನ ಚಿಂತೆ ನಡೆಯುತ್ತಾನೋ ಅವನ ಪ್ರಾರ್ಥನೆ ಕೇಳುತ್ತಾನೆ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ನೋಡ್ತೇವೆ ಕರ್ತನೆ. ನನ್ನ ಬಳಿಗೆ ಬರುವವರೆಗೆ ನಾನು ತಳ್ಳಿ ಬಿಡುವುದಿಲ್ಲ ಅಂತ ನಿನ್ನ ವಾಕ್ಯದಲ್ಲಿ ನೋಡ್ತೇವಯ್ಯ. ಇವತ್ತೆಷ್ಟು ಜನರು ತನ್ನ ಒಂದು ಆತ್ಮ ಪ್ರಾಣ ಶರೀರವೆಲ್ಲ ಒಪ್ಪಿಸಿಕೊಟ್ಟು ನಿನ್ನಲ್ಲಿದ್ದು ಪ್ರಾರ್ಥಿಸ್ತಕ್ಕಂಥರಾಗಿದ್ದರಯ್ಯ. ಅವ್ರ ಪ್ರಾರ್ಥನೆ ಕೇಳಿದೆವ್ರೆ. ಮೊದಲನೇದು ಇತರರ ತಪ್ಪುಗಳನ್ನು ಕ್ಷಮಿಸುವಂತ ಒಂದು ಮನಸಂಕಲ್ಪನೆ ಇವರು ಕೂಡಯ್ಯ. ಇವ್ರ ಶೋಧನೆಯಲ್ಲಿ ಬೀಳದಂತೆ ಯಾವಾಗ್ಲೂ ಅಯ್ಯ ನಿನ್ನ ಒಂದು ಸನ್ನಿಧಿಯಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡುವಾಗ ನಿನ್ನ ಕೃಪೆ ತೋರಿಸು. ಎಚ್ಚರಿಕೆಯಲ್ಲಿ ಬಲ ಹೊಂದುವಾಗ ನಿಂದ ಪಾಲಿಸಯ್ಯ ದೇವರೇ. ನಿನ್ನ ಒಂದು ಪರಿಶುದ್ಧಾತ್ಮ ಶಕ್ತಿಯಿಂದ ಆವೇಶದಿಂದ ನಿನ್ನ ಮಕ್ಕಳು ತುಂಬಿದವರಾಗಿರ್ಬೇಕಾದೇವ್ರೆ. ಅಂತೊಂದು ಅದ್ಭುತ ಶಕ್ತಿಯೊಡೆ ನಿನ್ನ ಕಾರ್ಯ ಮಾಡಯ್ಯ. ಇವತ್ತೆಷ್ಟು ಜನರು ರೋಗ ವ್ಯಾಧಿಯಿಂದ ಬಂದಿರ್ತಾರೋ ಅವರೆಲ್ಲರಿಗೆ ನೀನು ಮುಟ್ಟಯ್ಯ ದೇವ್ರೆ. ಅವರೆಲ್ಲರಿಗೆ ಬಿಡುಗಡೆ ಕೊಟ್ಟು ಸ್ವಸ್ಥತೆ ನೀಡಿ ಒಳ್ಳೆ ಆರೋಗ್ಯ ಕೊಡು. ಎಲ್ಲ ತರ ಬಲಹೀನತೆ ನಿನ್ನ ಒಂದು ಮಕ್ಕಳ ಶರೀರದಿಂದ ಮುರಿಯಲ್ಪಡ್ಬೇಕಯ್ಯ. ಯಾರ್ಯಾರು ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಅವ್ರ ಶರೀರದಾಗ ಬಲಹೀನತೆ ಇರ್ಲಕ್ಕೆ ಸಾಧ್ಯ ಇಲ್ಲ ದೇವ್ರೆ. ಅವ್ರ ಕೈಕಾಲುಗಳು ಜಿಂಕೆಯ ಕೈಕಾಲಾಗಿ ನೀನು ಮಾರ್ಪಡಿಸಯ್ಯ ಕರ್ತನೆ. ಹಲ್ಲೆಲೂಯಾ. ಯಾರು ಅಂಧಕಾರದಿಂದ ಭಾನುಮತಿಯಿಂದ ದುರಾತ್ಮದಿಂದ ಸೈತಾನನ ಸಕಲ ಧಿಕ್ಕಾರಗಳಿಂದ ಬಂಧಿಸಲ್ಪಟ್ಟಿದ್ದಾರೋ ಈಗ ಅದ್ರ ಮೇಲೆಲ್ಲ ಬೆಂಕಿ ಹಾಕ್ತೇವಯ್ಯ. ಅವೆಲ್ಲ ನಾಶ ಮಾಡ್ತೇನೆ ಅದರ ಹೆಸರಿನಲ್ಲಿ. ಇನ್ನು ಮುಂದೆ ಯಾರಿಗೆ ಕಾಡಿಸುವುದಕ್ಕಾಗ್ಲಿ ಬಿಡಿಸುವುದಕ್ಕಾಗ್ಲಿ ಶೋಧಿಸುವುದಕ್ಕಾಗ್ಲಿ ಅವಕಾಶ ಇಲ್ಲ ದೇವರೇ. ಈ ಆಲಯದಲ್ಲಿ ಇವಾಗ ಪ್ರಾರ್ಥನೆ ಮಾಡ್ತಕ್ಕಂಥ ಪ್ರತಿಯೊಬ್ಬರ ಮೇಲೆ ಆಕಾಶದಿಂದ ಬೆಂಕಿ ಇಳಿದು ಬರ್ಬೇಕಪ್ಪ ಕರ್ತನೆ. ಎಲ್ಲ ತರ ಕೈಲಿ ರೋಗ ಸುಟ್ಟು ನಾಶ ಮಾಡ್ತೇವೆ ಕರ್ತನೆ. ಎಲ್ಲ ಅಂಧಕಾರ ದುರಂತನ ಭಾನುಮತಿ ಮಾಟ ಮಂತ್ರ ಶಕ್ತಿಗಳು ಸುಟ್ಟು ನಾಶ ಮಾಡ್ತೇವೆ ಕರ್ತನೆ. ನಿನ್ನ ಮಕ್ಕಳಿಗೆ ಹಾಳು ನಾಶ ಮಾಡ್ತಕ್ಕಂಥ ಅಧಿಕಾರಕ್ಕೆ ಬೆಂಕಿಯಾಗಿ ನಾಶ ಮಾಡ್ತೇವೆ ಕರ್ತನೆ. ನಿನ್ನ ಮಕ್ಕಳಲ್ಲಿ ಉಜ್ಜೀವನ ತುಂಬಿರಬೇಕಪ್ಪ ಕರ್ತನೆ. ಅಂತ ದೊಡ್ಡೊಂದು ಅದ್ಭುತ ನಿನ್ನ ಮಕ್ಕಳು ಇವಾಗ ನೋಡುವ ಹಾಗೆ ಕೃಪೆ ತೋರಿಸಪ್ಪ ಕರ್ತನೆ. ಹಲ್ಲೆಲೂಯಾ. ನಿನ್ನ ಮಕ್ಕಳಿಗೆ ಆರಾಧನೆ ಮುಗಿಸ್ಕೊಂಡು ಮನೆಗೆ ಹೋಗುವಾಗ ಮನೆಯಲ್ಲಿ ಹೆಜ್ಜೆ ತಕ್ಷಣ ನಿನ್ನೊಂದು ಪರಿಶುದ್ಧಾತ್ಮ ಶಕ್ತಿಯ ಮನೆಯಲ್ಲಿ ಕೂಡ ತುಂಬಲ್ಪಡ್ಬೇಕಪ್ಪ ಕರ್ತನೆ. ಅಯ್ಯ ನಿನ್ನ ಮಹಿಮೆ ಆಗುವುದು ಕರ್ತನೆ. ಇವತ್ತು ಬಂದಿರತಕ್ಕಂಥ ಪ್ರತಿಯೊಬ್ಬರನ್ನು ದರ್ಶಿಸು. ಪ್ರಾರ್ಥನೆ ಮಾಡಿದ ಪ್ರತಿಯೊಬ್ಬರಿಗೆ ನೀನು ಜಯ ಕೊಡಪ್ಪ ಕರ್ತನೆ. ಯಾವ ವಿಷಯವಾಗ ಅವ್ರು ಪ್ರಾರ್ಥನೆ ಮಾಡಿದರೋ ಅವರೆಲ್ಲರ ಪ್ರಾರ್ಥನೆಯನ್ನು ನಮ್ಮ ಒಂದು ಪ್ರಾರ್ಥನೆಯನ್ನು ನೀನು ಕೇಳಿದಕ್ಕಾಗಿ ನನಗೆ ಸ್ತೋತ್ರ ಸಲ್ಲಿಸೋ ಕರ್ತನೆ. ಇವತ್ತಿನ ವಾಕ್ಯದ ಕಡೆ ಹೋಗ್ತಿದ್ದೇವ್ರೆ. ಇವತ್ತಿನ ವಾಕ್ಯದಲ್ಲಿ ಬಲ ಮತ್ತು ಶಕ್ತಿ ಸಾಮರ್ಥ್ಯದ ಹೇಳ್ತಕ್ಕಂಥ ನಾನು ಬಲಹೀನನು ಮತ್ತು ಜ್ಞಾನದಿಂದ ಕರ್ತನೆ. ನಿಮ್ಮ ವಾಕ್ಯದ ಬಲದಿಂದ ಶಕ್ತಿಯಿಂದ ಕೃಪೆಯಿಂದ ಜ್ಞಾನದಿಂದ ಅನುಗ್ರಹ ತುಂಬಿಸಯ್ಯ. ಎಸಪ್ಪ ವಾಕ್ಯ ಹೇಳುವಾಗ ನೀನು ಮೊದಲು ಮಾತಾಡಿ ಪವಿತ್ರ ಆತ್ಮನ ಬಾಯಿ ಬಾಯಿ ತುಟ್ಟು ನಾಲ್ಕು ನಮ್ಮೆಲ್ಲರಿಗೆ ಮಾತಾಡ್ರಿ. ನೀವು ಮಾತಾಡುವುದರಿಂದ ನಾವೆಲ್ಲರೂ ಬದುಕಿಕೊಂಡಿರ್ಲಿಕ್ಕೆ ಸಾಧ್ಯ ಅದ. ನೀವು ಬರುವವರೆಗೆ ನಾವು ಸಿದ್ಧವಾಗಲಿಕ್ಕೆ ಅವಕಾಶ ಅದ. ಅದಕ್ಕೆ ಪವಿತ್ರ ಆತ್ಮ ದೇವರೇ ನೀವೇ ನಮ್ಮ ಮಧ್ಯದಲ್ಲಿದ್ದು ಈಗ ನಮ್ಮೆಲ್ಲರಿಗೂ ಅದ್ಭುತವಾದ ವಾಕ್ಯದೊಟ್ಟಿಗೆ ಮಾತಾಡಿ ನಿನ್ನ ಒಂದು ಪ್ರಸನ್ನತೆ ನಮ್ಮನ್ನು ತುಂಬ ಸ್ಟಾರ್ಟ್ಸ ಬರ್ತೀರಿ ಎಂಬುದಾಗಿ ನಜರೇತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ನಾವು ಪಡ್ಕೊಂಡಿದ್ದೇವೆ ನಮ್ಮ ತಂದೆ. ಆಮೇನ್ ಆಮೇನ್ ಆಮೇನ್. ಪ್ರಾರ್ಥನೆ ದ್ವಾರ ನಾವು ಯಾವತ್ತೂ ಭೀ ಮನೆಯಿಂದ ಹೊರಗೆ ಆಗ್ಲೈತೇವೆ ಅಂದ್ರೆ ಒಂದು ಪ್ರಾರ್ಥನೆ ಮಾಡಿ ಆತ್ಮ ಪ್ರಾಣ ಶರೀರ ದೇವರಿಗೆ ಒಪ್ಪಿಸಿಕೊಟ್ಟೆ ಹೋದಂದ್ರೆ ಸುರಕ್ಷಿತವಾಗಿ ನಾವು ಸುರಕ್ಷಿತವಾಗಿ ಬರ್ತೇವೆ. ಪ್ರಾರ್ಥನೆಯಲ್ಲಿ ಜಯ ಅದ. ಸೈತಾನ ಅನೇಕ ಅಡ್ಡಬೇತರ ಮಾಡ್ತದೆ ಇಲ್ಲಂತಿಲ್ಲ, ಬಟ್ ದೇವರ ಮಕ್ಕಳಿಗೆ ಜಯ ಅದ. ಹಲ್ಲೆಲೂಯಾ. ಏನಂತ ಏನು ಕೇಳಿದೆವು? ವಾಕ್ಯ ಮನುಷ್ಯನ ಒಳಗೆ ಕೆಲಸ ಮಾಡ್ತದೆ ಮತ್ತು ನಡೆಸ್ತದ ವಾಕ್ಯ ಅದ್ಭುತವಾಗಿ. ಇವತ್ತು ಕೂಡ ನಾವು ನೋಡ್ರಿ ಸ್ಪಷ್ಟವಾಗಿ ರೋಮಪದವರಿಗೆ 8ನೇ ಅಧ್ಯಾಯ 1-2 ವಚನ ಓದ್ರಿ. ಆದದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಯಾಕಂದರೆ ಜೀವವನ್ನು ಉಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು. ಹಲ್ಲೆಲೂಯಾ. ಹೋದವಾರ ಕೆಲಸ ನಡೆಸಿತ್ತಲ್ಲ, ಹೋದವಾರ ದೇವರ ವಾಕ್ಯದ ಅನುಸಾರವಾಗಿ ಆ ಕೆಲಸ ನಡೆಸಿತ್ತು. ಈ ವಾರ ನಮಗ ಬಿಡಿಸಿತ್ತು ಎಂಬುದನ್ನು ನೋಡ್ತೇವೆ ನಾವು. ಇದು ಯಾರಿಂದ ಅಂದರೆ ಕ್ರಿಸ್ತ ಯೇಸುವಿನಿಂದೇ ಕಾರಣದ ಹೊರತು ಇನ್ನೊಬ್ಬರಲ್ಲಿ ಬಿಡಿಸ್ಲಿಕ್ಕಾಗಲ್ಲ ಪ್ರೇರೆ. ಕ್ರಿಸ್ತು ಯೇಸು ಯಾರ ಒಳಗೆ ಹನನೋ ಅವ್ರ ಪಾಪ ಅಪರಾಧಗಳು ಎಂದೂ ಎಣಿಕೆ ಆಗಲಿಕ್ಕೆ ಸಾಧ್ಯ ಇಲ್ಲೇ ಇಲ್ಲ. ಕ್ರಿಸ್ತನನ್ನು ನೀವು ಧರಿಸಿಕೊಂಡಿಲ್ಲ, ಕ್ರಿಸ್ತನ ಅನುಸಾರವಾಗಿ ನೀವು ನಡೆದಿಲ್ಲ,
ಕ್ರಿಸ್ತನಲ್ಲಿ ನಂಬಿಕೆ ವಿಶ್ವಾಸ ನೀವು ಇಟ್ಟಿಲ್ಲ ಅಂದ್ರೆ ನಿಮ್ಮ ಪಾಪಗಳು ಲೆಕ್ಕಕ್ಕೆ ಬರ್ತಾವ. ಒಂದು ವೇಳೆ ಕ್ರಿಸ್ತ ಯೇಸುವನ್ನು ಧರಿಸಿಕೊಂಡಿದ್ದೀರಿ, ಆತನ ಅನುಸಾರವಾಗಿ ನೀವು ನಡೆದಿರಿ ಅಂದ್ರೆ ಅವೆಂದಿಗೂ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲೇ ಇಲ್ಲ. ಯಾಕಂದರೆ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ನಿಮ್ಮ ಪಕ್ಕದವ್ರಿಗೆ ಹೇಳೋ ಸತಿ, ಕ್ರಿಸ್ತ ಯೇಸುವಿನಲ್ಲಿ ಇದ್ದವರಿಗೆ ನಿಮ್ಮ ಅಪರಾಧ ಪಾಪಗಳು ಇವಾಗ ಇಲ್ಲವೇ ಇಲ್ಲ ಅಂತ ಹೇಳೋ ಸತಿ. ನಿಮ್ಮ ಬೈಬಲ್ದಾಗ ಹಿಂಗೆ ಅದ ರೀ ಕ್ರಿಸ್ತು ಯೇಸುವಿನಲ್ಲಿ ಯಾರನೋ ಅವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲೇ ಇಲ್ಲ. ಯಾಕಂದರೆ ಕ್ರಿಸ್ತನು ಸಿಲಿಬೆ ಮೇಲೆ ನಾನು ನೀನು ಮಾಡಿದ ಪಾಪಗಳೆಲ್ಲ ಮಡೆನ ಅಲ್ಲಿ ಸಮಾಪ್ತಿ ಮಾಡಕ್ಕೆ ಪ್ರೇರೆ ಅಲ್ಲಿ ಕೆಲಸ ಮಾಡಿದೆ ಸ್ಪಷ್ಟವಾಗಿ. ಯಾಕಂದರೆ ನಮ್ಮ ಪಾಪದ ಭಾರವನ್ನು ಹೊತ್ತುಕೊಂಡು ತಾನು ಸಿಲ್ಬೆ ಏನೇನಲ್ಲ, ಆ ಸಿಲ್ಬೆ ಮೇಲೆ ತನ್ನ ರಕ್ತವನ್ನು ಸುರಿಸಿ ನನಗೆ ನಿಮ್ಮೆಲ್ಲರಿಗೆ ಕೊಂಡ್ಕೊಡನ್ ಪ್ರಿಯ. ಅದಕ್ಕೆ ಪಾಪ ಒಂದು ಭಾರ ನಮ್ಮ ಮೇಲೆ ಇಲ್ಲಿ. ಈಗ ನಾವು ಪಾಪಿಗಳಂತ ಹೇಳ್ಕೊಳ್ಳೋಕೆ ಅವಕಾಶ ಅನಿಸಿಲ್ಲ, ನಾವು ಪಾಪ ಮಾಡ್ತಕ್ಕಂಥರಾಗಿ ಹೇಳಕ್ಕೆ ಚಾನ್ಸಸ್ ಇಲ್ಲೇ ಇಲ್ಲ. ಯಾಕಂದರೆ ಕ್ರಿಸ್ತ ಯೇಸುವಿನಲ್ಲಿ ಇದು ನಿವಾರಣೆ ಆಗ್ಯದ ಪ್ರಿಯರೇ. ಕ್ರಿಸ್ತನ ಮುಖಾಂತರ ನಮ್ಮ ಪಾಪಗಳೆಲ್ಲ ಕ್ಷಮಿಸಲ್ಪಟ್ಟಿದ್ದೇವೆ ಸ್ಪಷ್ಟವಾಗಿ. ಇನ್ನು ಮುಂದೆ ಯಾರು ಕೂಡ ಪಾಪ ಮಾಡ್ಲಿಕ್ಕೆ ಕೂಡ ಅವಕಾಶ ಚಾನ್ಸಸ್ಸು ಇಲ್ಲೇ ಇಲ್ಲ. ಯಾಕಂದರೆ ಪವಿತ್ರಾತ್ಮನಿಂದ ಉಂಟಾಗುವ ಇದು ಒಂದು ನಿವಾರಣೆದ ಪ್ರೇರಣೆ. ಯಾರಲ್ಲಿ ಪವಿತ್ರಾತ್ಮನಿರುತ್ತಾನೋ ಅವ್ರ ಜೀವಿತ ಉನ್ನತ ಸ್ಥಾನಮಾನಕ್ಕೆ ಬರ್ಲಿಕ್ಕೆ ಅವಕಾಶ ಇದೆ. ಯಾಕಂದರೆ ಪವಿತ್ರಾತ್ಮ ನಿಮ್ಮ ಒಳಗಿಲ್ಲ ಅಂದ್ರೆ ನಿಮ್ಮ ಜೀವಿತ ಉನ್ನತ ಸ್ಥಾನಕ್ಕೆ ಬರಲ್ಲ. ಮತ್ತು ಇನ್ನೂ ನೀವು ಅದೇ ಒಂದು ಹಳೆಯ ಒಂದು ಪದ್ಧತಿ, ಹಳೆಯ ಒಂದು ಕಾರ್ಯಕ್ರಮ ನೀವು ಇದ್ದೀರಿ ಎಂಬುದಾಗಿ ನಿಮ್ಮ ನಡೆಸ್ತಕ್ಕಂಥದ್ದಾಗಿರ್ತದೆ. ಆದರೆ ಇವತ್ತು ನೀವು ಕ್ರಿಸ್ತನಲ್ಲಿದ್ದೀರಲ್ಲ, ನೀವು ಕ್ರಿಸ್ತನಲ್ಲಿದ್ದಿನ ಕಾರಣ ನಿಮ್ಗೆ ಅಪರಾಧ ನಿರ್ಣಯವಂತ ಯಾರೂ ಮಾಡ್ಲಿಕ್ಕೆ ಚಾನ್ಸ್ ಇಲ್ಲ. ನಾನಾಗಲಿ, ನೀವಾಗಲಿ, ಇನ್ನೊಬ್ಬರು ನಿಮ್ಮ ಅಕ್ಕಪಕ್ಕದವ್ರು ಯಾರೇ ಆಗಲಿ, ನೀವು ಪಾಪ ಮಾಡ್ತಕ್ಕಂಥ ನಾಗಿದ್ದೆ ಅಂತ ನಿರ್ಣಯಿಸ್ಲಿಕ್ಕೆ ಅವಕಾಶ ಇಲ್ಲ. ಯಾಕಂದರೆ ನಿನ್ನ ಒಳಗೆ ಎಷ್ಟು ನೀತಿ ಅದನೋ, ಎಷ್ಟು ಸತ್ಯತೆ ಅದನೋ, ಎಷ್ಟೊಂದು ದೇವರು ಒಂದು ಆತ್ಮ ಉಳ್ಳವನಾಗಿದ್ದೋ, ದೇವ್ರಿಗೆ ಎಷ್ಟೊಂದು ಅದ್ಭುತವಾಗಿ ನಡೀತಕ್ಕಂಥನಾಗಿದ್ದೋ ಯಾರಿಗೆ ಗೊತ್ತಿಲ್ಲ, ನಿನಗೆ ಗೊತ್ತದ, ಪ್ಲಸ್ ದೇವ್ರಿಗೆ ಗೊತ್ತದ. ಒಂದು ವೇಳೆ ದೇವ್ರ ಮಕ್ಕಳಾಗಿ ಜೀವನ ಮಾಡ್ತಕ್ಕಂಥವ್ರಿಗೆ ನಿಮ್ಗೆ ನೀ ಪಾಪ ಮಾಡತ್ತಿಡು ಅಂತ ಹೇಳುವಾಗ ಒಂದು ವೇಳೆ ಪರಿಶುದ್ಧನಾಗಿದ್ದು ಯಾವುದೋ ಪಾಪ ಮಾಡಲಿಲ್ಲ ಅಂದ್ರೆ ಹೇಳಿರ್ತಕ್ಕಂಥ ವ್ಯಕ್ತಿನೇ ಒಂದು ಶಾಪ ದಿನಕ್ಕೆ ಒಳಗಾಲಕ್ಕೆ ಅವಕಾಶ ಚಾನ್ಸಸ್ ಅದ. ಸೇವಕರಿಗೆ ಎಚ್ಚರಿಕೆ ಕೊಡ್ಲಕ್ಕೆ ಒಂದು ಅವಕಾಶ ಅದ, ವಿಶ್ವಾಸಿಗಳಿಗೆ ಒಂದು ಎಚ್ಚರಿಕೆ ಕೊಡ್ಲಕ್ಕೆ ಅವಕಾಶ. ಯಾಕಂದರೆ ಕಣ್ಣಿಲ್ಲ ನೋಡಿ ಒಂದು ವ್ಯಕ್ತಿ ತಪ್ಪು ಮಾಡತ್ತ ಕಣ್ಣಿನ ನೋಡಿ ಆ ವ್ಯಕ್ತಿಗೆ ಮಗನೇ ಇದನ್ನು ಮಾಡೋದು ಸರಿಯಲ್ಲ, ಮಗಳೇ ಇದನ್ನು ಮಾಡೋದು ಸರಿಯಲ್ಲ, ತಮ್ಮ ಅಣ್ಣ ತಂದಿದ್ದನ್ನು ಮಾಡ್ತಕ್ಕಂಥದ್ದು ಸರಿಯಲ್ಲ ಎಂಬುದಾಗಿ ನಾವು ಹೇಳಬೇಕಷ್ಟೇ ಹೊರತು ನೀ ಹಿಂಗೆ ಮಾಡತ್ತಿದ್ದು ನೋಡು ಅಂತೇಳಿ ಅವನಿಗೆ ಕಟ್ರಖಂಡಾಗಿ ನಿನಗೆ ದೇವ್ರ ನ್ಯಾಯ ತೀರಿಸ್ತಾ ನೋಡು ಅಂತ ಹೇಳಕ್ಕೆ ನಮಗೆ ಚಾನ್ಸ್ ಇಲ್ಲ. ಯಾಕಂದರೆ ನ್ಯಾಯ ತೀರಿಸ್ತಕ್ಕಂಥನು ದೇವ್ರ ಕೈಲಿದ, ನ್ಯಾಯವನ್ನು ತಕ್ಕಡಿಯನ್ನು ತೂಗ್ತಕ್ಕಂಥದ್ದು ದೇವ್ರ ಕೈಲಿದ, ಮನುಷ್ಯರ ಕೈಯಿಲ್ಲ. ನಾವು ಮನುಷ್ಯರ ಮೇಲೆ ನಿಂದೆ ಆಗ್ತಕ್ಕಂಥದ್ದು, ಅಪನಿಂದೆಗಳಾಗ್ತಕ್ಕಂಥದ್ದು, ಮನುಷ್ಯನಿಗೆ ಭಾರವಾಗಿರ್ತಕ್ಕಂಥ ನೋಗವನ್ನು ಹಾಕ್ತಕ್ಕಂಥದ್ದು ಮನುಷ್ಯರಿಗೆ ಸರಿಯಾದಲ್ಲ. ಇದು ದೇವರಿಗೆ ಉಂಟು ಪ್ರಿಯರೇ. ಅದಕ್ಕೆ ಏನೇ ಇರಲಿ, ಒಂದು ವೇಳೆ ನಾವು ಒಂದು ಕ್ರಿಸ್ತನ ಮಕ್ಕಳಾಗಿದ್ದೇವೆ ಅಂದ್ರೆ ನಮ್ಗೆ ಯಾರು ಅಪರಾಧಗಳಂತ ತಿಳಿಸ್ಲಿಕ್ಕೆ ಅವಕಾಶ ಇಲ್ಲ. ನೀವು ಕ್ರಿಸ್ತನಿಂದ ಉಂಟಾವಾಗ ಪ್ರತಿಫಲವಾಗಿ ನೋಡಿತಕ್ಕಂಥರಾಗಿದ್ದೀರಿ ಅಂದ್ರೆ ಎಷ್ಟು ಒಂದು ಅದ್ಭುತದ. ಯಾಕಂದರೆ ನೀತಿವಂತನ ಪ್ರಾರ್ಥನೆ ಅತಿ ಆಸಕ್ತಿ ಅದ. ನೀತಿವಂತನಿಗೆ ದೇವ್ರು ಏನು ಮಾಡ್ತಾನೆ, ಬೆಳೆಸ್ತಾನೆ ಪ್ರೇರಿ. ನೀತಿವಂತರಿಗೆ ದೇವರು ಉನ್ನತ ಸ್ಥಾನ ತರ್ತಾನೆ. ನೀತಿ ಸತ್ಯತೆ ಕೆಲಸ ಮಾಡೋರಿಗೆ ದೇವರು ಅದ್ಭುತ ಒಂದು ಸೂಚಕ ಕಾರ್ಯಗಳು ಅವ್ರ ಜೀವಿತದಲ್ಲಿ ಮಾಡ್ತಾನೆ. ನೀತಿವಂತರಿಗೆ ಸಂಭವಿಸಿಗಳು ಕಷ್ಟಗಳು ಅನೇಕ ಇರ್ತಾವಾದರೆ ಅವೆಲ್ಲವುಗಳು ದೇವ್ರೇನು ಮಾಡ್ತಾನೆ, ಪರಿಹಾರ ಮಾಡ್ತಾನೆ ಪ್ರೇರಿ. ಅದಕ್ಕೆ ನೀತಿವಂತರಾಗುವುದಕ್ಕಾಗಿ ನಾವು ಪ್ರಯತ್ನ ಪಡಬೇಕು. ಎಷ್ಟು ನೀತಿವಂತರಾಗಿ ಜೀವನ ಮಾಡ್ತಿರೋ, ಎಷ್ಟು ಸತ್ಯವಂತರಾಗಿ ನೀವು ಬೆಳಿತೀರೋ ಅಷ್ಟು ಉನ್ನತದ ಪ್ರೇರಿ. ಇವತ್ತು ಅನೇಕ ಜನರು ನೀತಿವಂತರಾಗಿದ್ದೀರಿ, ಸತ್ಯವಂತರಾಗಿದ್ದೀರಿ, ದೇವ್ರ ಸನ್ನಿಧಿಯನ್ನು ಆಶ್ರಯಿಸ್ತಕ್ಕಂಥರಾಗಿದ್ದೀರಿ, ದೇವ್ರ ಸಭೆಯನ್ನು ಅನುಸರಿಸ್ತಕ್ಕಂಥರಾಗಿದ್ದೀರಿ, ದೇವ್ರ ಮಕ್ಕಳಾಗುವಂಥ ಒಂದು ಅಧಿಕಾರ ದೇವರು ನಿಮ್ಮನ್ನು ಕೊಟ್ಟನ. ಅದು ಸ್ವಾಧೀನದ ಇಟ್ಕೊಂಡು ನಡಿಬೇಕು ಸ್ಪಷ್ಟವಾಗಿ. ದೇವ್ರ ಮಕ್ಕಳ ತತ್ವ ನಿಮ್ಮೊಳಗಿರಬೇಕು. ದೇವ್ರ ಮಕ್ಕಳಿಗೆ ಸಂಬಂಧಪಟ್ಟಂಥ ಕಾರ್ಯಗಳು ಯಾವಿರ್ತಾವೋ ಅಂಥ ಒಂದು ಕಾರ್ಯದಲ್ಲಿ ಕ್ರಿಯೆಗಳಲ್ಲಿ ನೀವು ಬಲ ಹೊಂದಿ ನೀವು ಬೆಳಿಬೇಕು ಸ್ಪಷ್ಟವಾಗಿ. ಯಾಕಂದರೆ ದೇವ್ರ ಉದ್ದೇಶ ಇದೇ ಅದ. ನೀವು ಎಷ್ಟು ಒಂದು ಎಂಥ ಒಂದು ಸ್ಥಿತಿಲಿದ್ರು ಕೂಡ ದೇವ್ರು ನಿಮ್ಗೆ ಉನ್ನತ ಸ್ಥಾನಮಾನಕ್ಕೆ ತರಬೇಕೆಂಬ ಉದ್ದೇಶದ ಹೊರತು ದೇವ್ರು ನಿಮ್ಮನ್ನು ಶಿಕ್ಷಿಸಿ ನಿಮ್ಮನ್ನು ಇದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸ್ಪಷ್ಟವಾಗಿ. ಯಾಕಂದರೆ ಇದೇ ಒಂದು ರೋಮಪುರರಿಗೆ 8ನೇ ಅಧ್ಯಾಯ 14ನೇ ವಚನ ಒಂದೇ ಹೋದ್ರೆ ಸಾಕು. ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುವವರು ಅವರು ದೇವರ ಮಕ್ಕಳು. ದೇವರ ಆತ್ಮದಿಂದ ನಡೆಯುವುದಕ್ಕಾಗಿ ಪ್ರಯಾಸ ಪಡಬೇಕು. ನೋಡ್ರಿ, ದೇವರ ಆತ್ಮದಿಂದ ನಡೀತಕ್ಕಂಥ ಮಕ್ಕಳು ಲಕ್ಷಣ ಹೇಗಿರ್ತಾವ ಅಂದ್ರೆ ಅವ್ರು ನೋಡಿದ ತಕ್ಷಣ ಗೊತ್ತಾಯ್ತು, ಅರೆ ಇವ್ರು ದೇವ್ರ ಮಕ್ಕಳಪ್ಪ, ಅದ್ಭುತವಾಗಿ ನಡೀತಕ್ಕಂಥವ್ರ, ಇವ್ರು ಉನ್ನತ ಒಂದು ಸ್ಥಾನಮಾನಕ್ಕೆ ಬೆಳೀತಕ್ಕಂಥ ವ್ಯಕ್ತಿಗಳೆಂಬುದಾಗಿ ನೋಡಿದ ತಕ್ಷಣ ಗೊತ್ತಾಯ್ತು ಪ್ರೇರೆಯಲ್ಲಿ. ದೇವ್ರ ಮಕ್ಕಳ ಇಲ್ಲದಂಥ ಸ್ಥಿತಿ ಏನಿರ್ತಂದರೆ ಅವರು ಚುಳುಬುಳು ಕೆಲಸ ಅಂದರೆ ಬೇರೆ ಬೇರೆ ಒಂದು ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕ್ರಿಯೆಗಳನ್ನು ಮಾಡ್ತಕ್ಕಂಥವ್ರಾಗಿರ್ತಾರೆ. ಆದರೆ ನೀವು ಏನೇ ಇದ್ದರೂ ಕೂಡ
ದೇವರ ಆತ್ಮದಿಂದ ನಡೀತಕ್ಕಂಥರಾಗಿರ್ಬೇಕು. ಒಂದು ವೇಳೆ ಕ್ರಿಸ್ತನ ಆತ್ಮ ನಿಂಬಲ್ಲಿ ಇಲ್ಲಂದ್ರೆ ನೀವು ಕ್ರಿಸ್ತನವರೇ ಅಲ್ಲ. ಮತ್ತು ಯೇಸ್ವಾಮಿ ಎಲ್ಲಿ ಬಿ ನಾನು ಕ್ರಿಸ್ತವರಿಗಾಗಿ ಬಂದಿದ್ದೆ ಅಂಥೇಳಿ ಎಲ್ಲೂ ಯೇಸ್ವಾಮಿ ಹೇಳಿಲ್ಲ. ಯೇಸ್ವಾಮಿ ಏನು ಹೇಳಿದಂದರೆ, ನಾನು ನೀತಿವಂತರನ್ನು ಹುಡುಕೋದಕ್ಕೆ ಬಂದಿಲ್ಲ, ಪಾಪಿಗಳನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದಿದೆ ಎಂಬುದಾಗಿ ಯೇಸ್ವಾಮಿ ಹೇಳ್ತಾನೆ. ಪ್ರಿಯರೇ, ಆತನ ಹುಡುಕೇನ ರಕ್ಷಿಸೇನ ಇನ್ನೂ ಕೂಡ ರಕ್ಷಿಸ್ಲತ್ತಾನ, ಇಲ್ಲಂತ ಹೇಳಕ್ಕೆ ಚಾನ್ಸ್ ಇಲ್ಲ, ಇನ್ನೂ ಕೂಡ ರಕ್ಷಿಸ್ಲತ್ತಾನ. ಯಾರು ಕ್ರಿಸ್ತವರಂತ ನೋಡಿದಾಗ ಸ್ಪಷ್ಟವಾಗಿ ದೇವರ ಮಕ್ಕಳಾಗಿರ್ತಕ್ಕಂಥವ್ರು ಮಾತ್ರನೇ ಕ್ರಿಸ್ತವರು. ದೇವ್ರ ಮಕ್ಕಳಾಗಿಲ್ಲದಂಥವ್ರ ಪರಿಸ್ಥಿತಿ ಏನಾಯ್ತು ಅಂದರೆ ಭಯಂಕರವಾಗಿರ್ತಕ್ಕಂಥ ಒಂದು ಸ್ಥಿತಿ ಮುಂದಿನ ದಿನಮಾನದಲ್ಲಿ ಇರ್ತದೆ ಪ್ರಿಯ. ಯಾಕಂದರೆ ಅವರು ಭಯದಲ್ಲಿ ಇರ್ತಾರ, ದಾಸನ ಒಂದು ಮನೋಭಾವನೆಯೊಳಗೆ ಹುಟ್ಟಿರ್ತದ, ಲೋಕಿಗೆ ಸಂಬಂಧಪಟ್ಟ ಸ್ಥಿತಿಯಲ್ಲಿ ಅವ್ರು ಬಿದ್ದೋಗಿರ್ತಾರ. ಆದರೆ ದೇವ್ರ ಮಕ್ಕಳಿಗೆ ಮತ್ತು ಲೋಕಕ್ಕೆ ಸಂಬಂಧಪಟ್ಟಂಥ ಮಕ್ಕಳಿಗೆ ಬಹಳಷ್ಟು ವ್ಯತ್ಯಾಸ ಅದ. ಸಾಧ್ಯವಾದಷ್ಟು ನಿಮ್ಮಿಂದ ಎಷ್ಟು ಆಗ್ಲಕ್ಕೆ ಅವಕಾಶ ಇದನೋ ಅಷ್ಟು ನೀವು ದೇವರ ಮಕ್ಕಳಾಗೋದಕ್ಕೆ ಅವಕಾಶ ಪಡಬೇಕು. ಈಗ ಕೆಲವೊಂದು ಸರ್ತಿ ಮಕ್ಕಳಿಗೆ ನೀವು ತಾಯಿ ತಂದೆಯಾಗಿ ಎಷ್ಟೋ ಒಂದು ಕ್ಲೀನ್ ಮಾಡ್ತೀರಿ. ಒಂದು 5 ತಿಂಗಳ ಕೂಸದ, 1 ವರ್ಷದ ಕೂಸದ, 2 ವರ್ಷ 3 ವರ್ಷದ ಕೂಸು ಅಂದ್ರೂ ಕೂಡ ಕೆಲವೊಂದು ಸರ್ತಿ ಮಾಡ್ಬಾರ್ದಂಬೆದಾಗ ಕೂಸು ಅದು ಗೊತ್ತಿಲ್ಲ, ಅರುಂಟಾಗಲ್ಲ ಕಾರಣ ಕೆಲವೊಂದು ಕೆಲಸ ಕೂಸು ಮಾಡ್ತದೆ. ಆ ಮಕ್ಕಳು ಮಾಡ್ತಾವ ಹಂಗೆ. ಆ ಮಕ್ಕಳು ಮಾಡಿದಾಗ ಒಂದು ಸರ್ತಿ ನೀ ಹಿಂಗೆ ಮಾಡಬಾರ್ದು, ನೀ ಹಂಗೆ ಮಾಡಬಾರ್ದು ಅಂತೇಳಿ ಮಕ್ಕಳಿಗೆ ಕೆಲವೊಂದು ಸರ್ತಿ ನಾವು ಎಚ್ಚರಿಸ್ತೇವಲ್ಲ. ಆ ಎಚ್ಚರಿಸುವಾಗ ಆ ಮಗು ಕೂಡ ಏನಾಯ್ತದ, ಎಚ್ಚರಿಕೆಗೆ ಒಳಗಾಯ್ತದ. ಕೆಲವೊಂದು ಮಕ್ಕಳು ನೀವು ಎಷ್ಟು ಹೇಳಿದ್ರು ಕೂಡ ಎಚ್ಚರಿಕೆಗೆ ಒಳಗಾಗಲ್ಲ ಕಾರಣ ಆ ಮಕ್ಕಳಿಗೆ ಪಟ ಒಂದು 4 ಏನು ಮಾಡ್ತೀರಿ, ನೀವು ಬಡಿತೀರ. ಒಂದು 3-4 ಹೊಡೆದ ತಕ್ಷಣ ಆ ಕೂಸು ಅಳ್ತದ. ಹತ್ರ ಕೂಡ ಮತ್ತು ಆ ಕೂಸಿಗೆ ಏನು ಮಾಡ್ತೀರಿ, ಕ್ಲೀನ್ ಮಾಡಿ ನನ್ನ ಮಗಳು ಅಂತ ತಿಳ್ಕೊಂಡು ಮತ್ತೇನು ಮಾಡ್ತೀರಿ, ಎದೆಗೆ ನೀವು 100% ಹಚ್ಕೋತೀರಿ. ಇಲ್ಲಂತೇಳಕ್ಕೆ ಚಾನ್ಸ್ ಇಲ್ಲ. ದೇವ್ರು ಕೂಡ ಹಾಗೆ. ನೀವು ಕೆಲವೊಂದು ಸರ್ತಿ ಏನಾದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಾಡಲ್ಲಂಥದ್ದು ಏನಾದ್ರು ಮಾಡಿದ್ರು ಕೂಡ ನಿಮ್ಗೆ ದೇವ್ರು ಏನು ಮಾಡ್ತಾನೆ, ಅಯ್ಯೋ ನನ್ನ ಮಗ ನನ್ನ ಕಡೆ ಬಂದು ಕ್ಷಮೆಪಣೆ ಕೇಳ್ತಾನಲ್ಲ, ನಿಮ್ಮ ತಿಳ್ಕೊಂಡು ದೇವರು ನಿಮ್ಮನ್ನು ಕ್ಷಮಿಸಿ ಏನು ಮಾಡ್ತಾನೆ, ತಿರುಗಿ ರಕ್ಷಿಸ್ತಾನೆ. ಯಾಕಂದರೆ ದೇವರ ಮಕ್ಕಳ ಒಂದು ನಡವಳಿಕೆ ಕೂಡ ಹಿಂಗೆ ಅದ. ದೇವ್ರ ಮಕ್ಕಳಲ್ಲಿ ಕ್ಷಮಿಸ್ತಕ್ಕಂಥ ಲಕ್ಷಣ ಅದ. ದೇವ್ರ ಮಕ್ಕಳು ಉನ್ನತ ಸ್ಥಾನಮಾನಕ್ಕೆ ಬಂದಾಗ ಇನ್ನೊಬ್ಬರಿಗೆ ಕೆಳಗಿದ್ದರಂದ್ರೆ ಆ ವ್ಯಕ್ತಿಗೆ ಮೇಲಕ್ಕೆ ಎತ್ತಕ್ಕಂಥ ಒಂದು ಮಕ್ಕಳ ಒಂದು ಸ್ವಭಾವ ದೇವ್ರ ಮಕ್ಕಳದ. ಪ್ರೇರೆ ತುಳಿತಕ್ಕಂಥ ಭಾವನೆ ಯಾರ್ದಂದ್ರೆ ಇದು ದೇವರ ಮಕ್ಕಳ ಸ್ವಭಾವ ಇಲ್ಲ. ಈ ಮೇಲಕ್ಕೆ ಎತ್ತಂಥದ್ದು ಬಿಟ್ಕೊಡ್ತಾರಲ್ಲ, ಇದು ದೇವರ ಮಕ್ಕಳ ಸ್ವಭಾವ ಅಲ್ಲ, ಇದು ಲೋಕಕ್ಕೆ ಸಂಬಂಧಪಟ್ಟಂಥ ಒಂದು ಸ್ವಭಾವ. ಅದಕ್ಕೆ ಸಾಧ್ಯವಾದಷ್ಟು ನೀವೇನಿದ್ರು ಕೂಡ ಪರವಾಗಿಲ್ಲ, ದೇವರ ಮಕ್ಕಳಾಗಿ ಅನುಭವಿಸ್ರಿ. ಆ ರೀತಿ ನಡೆದು ನಿನ್ನ ದೃಷ್ಟಿಯಲ್ಲಿ ಒಂದು ವ್ಯಕ್ತಿ ಬಿದ್ದೋಗ್ಲತ್ತನಂದ್ರೆ ಆ ವ್ಯಕ್ತಿ ಬಿಡದಂತೆ ಆ ವ್ಯಕ್ತಿಗೆ ನೀವು ಅದ್ಭುತವಾಗಿ ರಕ್ಷಿಸ್ತೀರಂದ್ರೆ ನೀವು ದೇವರ ಮಕ್ಕಳಾಯ್ತೀರಿ. ಯಾವ ವ್ಯಕ್ತಿಗತೆ ನೀವು ಎಬ್ಬಿಸ್ತಿರೋ ಮೇಲಕ್ಕೆ ಎತ್ತುತ್ತಿರೋ ಆ ಮಗನು ಕೂಡ ಅಥವಾ ಆ ವ್ಯಕ್ತಿ ಕೂಡ ಒಂದು ದೇವ್ರ ಮಗಳಾಗ್ಲಕ್ಕೆ ಒಂದು ಅವಕಾಶ ಚಾನ್ಸಸ್ಸು ಅವ್ರಿಗದ. ನೀವು ಉನ್ನತ ಸ್ಥಾನಕ್ಕೆ ಹೋದಾಗ ನಿನ್ನವ್ರಿಗೆ ನೀವು ಉನ್ನತ ಸ್ಥಾನ ತಂದಿಂದ್ರೆ ಅದು ಭಾಳ ಸುತ್ತಮ ಅದ. ನೀನು ನಡೆದಿದ್ದಿ ನಿನ್ನವ್ರಿಗೆ ತುಳಿಲತ್ತೆ ಅಂದರೆ ಅದು ದೇವ್ರ ದೃಷ್ಟಿಯಲ್ಲಿ ಅದು ಕರೆಕ್ಟಾಗಿ ಅಲ್ಲ ಬರೀ. ಅದಕ್ಕೆ ದೇವರ ಸನ್ನಿಧಿಯಲ್ಲಿ ಸ್ಪಷ್ಟವಾಗಿ ಯೇಸು ಕ್ರಿಸ್ತನಲ್ಲಿ ನಿಮ್ಗೇನಾಗಂದರೆ ನಿಮ್ಮ ಅಪರಾಧಗಳೆಲ್ಲ ಕ್ಷಮಿಸಲ್ಪಟ್ಟವು. ಈಗ ಇಲ್ಲೇ ಇಲ್ಲ, ಹುಡುಕಿದ್ರು ಕೂಡ ಸಿಗ್ಬಾರ್ದು. ನಿಮ್ಗೆ ದೇವ್ರು ಹಣಿಕಾಕಿ ನೋಡ್ದಂದ್ರೆ ಅಯ್ಯೋ ಒಂದು ಶುದ್ಧವಾಗಿರ್ತಕ್ಕಂಥ ಕಾಣಬೇಕು ಹೊರತು ಅದು ಬೇರೆ ಬೇರೆ ರೀತಿಯಾಗಿ ಕಾಣಿಸ್ಲಿಕ್ಕೆ ಅವಕಾಶ ಇಲ್ಲ. ಒಂದು ಹಾಲದಂದ್ರೆ ಆ ಹಾಲಿನಲ್ಲಿ ಏನರ ಒಂದು ಕಸ ಬಿದ್ದಾಗ ಹೇಗೆ ಕಾಣಿಸ್ತದೋ ಅದು ಇಮಿಡಿಯೇಟ್ಲಿ ನಾವು ತೆಗೆದಾಗ್ತೇವೆ ಸ್ಪಷ್ಟವಾಗಿ. ಹಾಗೆ ನಿಮ್ಮ ಜೀವಿತ, ನಿಮ್ಮ ಹೃದಯ ಹೆಂಗಿರ್ಬೇಕಂದ್ರೆ ಒಂದು ಹಾಲಿನ ಥರವಾಗಿರ್ಬೇಕು. ಒಂದು ಕಪ್ಪು ಒಳಗೆ ಒಂದು ಕಸ ಒಳಗೆ ನಿಮಗೆ ಕಾಣಿಸ್ಲಿಕ್ಕೆ ಅವಕಾಶ ಇಲ್ಲ. ಇಂಥ ಈ ಸ್ಥಿತಿಗೆ ನೀವು ಇದ್ದೀರಿ ಅಂದ್ರೆ ದೇವರು ಎಷ್ಟೊಂದು ಉನ್ನತ ಸ್ಥಾನಮಾನಕ್ಕೆ ನಿಮ್ಮನ್ನು ತರ್ತಕ್ಕಂತನಾಗಿರ್ತಾನೆ ಪ್ರೇರೆ. ಅದಕ್ಕೆ ಇದೇ ಒಂದು ರೋಮಪದವರಿಗೆ 8ನೇ ಅಧ್ಯಾಯ 28ನೇ ವಚನ ಓದ್ರಿ. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ. ಹಲ್ಲೆಲೂಯಾ. ಗೊತ್ತದನ ಅಥವಾ ರೀ? ಪ್ರತಿಯೊಬ್ಬರಿಗೆ ಗೊತ್ತದ. ದೇವರು ನಮ್ಮ ಜೀವಿತದಲ್ಲಿ ಒಂದು ಕಾರ್ಯ ಮಾಡ್ತಾನೆ, ಅನುಕೂಲವಾಗಿ ನಮ್ಮ ನಡೆಸ್ತಾನೆ ಎಂಬುದಾಗಿ ಎಲ್ಲರಿಗೆ ಪ್ರತಿಯೊಬ್ಬರಿಗೆ ಗೊತ್ತದ. ಅದಕ್ಕೆ ದೇವರ ಸಂಕಲ್ಪದ ಮೇರೆಗೆ ನೀವು ಕರೆಯಲ್ಪಟ್ಟಿರ್ಬೇಡಿ. ಮನುಷ್ಯರ ಸಂಕಲ್ಪ ಅಲ್ಲ. ಇವತ್ತು ಇಷ್ಟು ಜನ ನಾವು ಕುಂತಿಲ್ಲ ಆರಾಧನೆ ಮಾಡ್ತೇವೆ ಅಂದ್ರೆ ಇದು ಮನುಷ್ಯರ ಸಂಕಲ್ಪನೆ ಅಲ್ಲ, ಇದು ದೇವರ ಒಂದು ಸಂಕಲ್ಪನೆ ಅದ. ಎಷ್ಟು ಜನರು ಒಂದು ಸ್ವೇಚ್ಛೆಯಾಗಿ ಕರ್ತನಿಗೆ ಸ್ತುತಿ ಮಾಡಬೇಕು, ಎಷ್ಟು ಆರಾಧನೆ ಮಾಡಬೇಕು, ಅದು ದೇವರ ಒಂದು ಉದ್ದೇಶ ಅದ. ದೇವರು ಕರೆಯಲ್ಪಟ್ಟಾಗ ಇವತ್ತು ನೀವೇನು ಮಾಡಿದಿರಿ, ಆರಾಧನೆಯಲ್ಲಿ ನೀವು ಒಂದು ಪಾಲು ಹಾಕಿದ್ದೀರಿ ಪ್ರೇಯರೇ. ನಿಮ್ಗೆ ಯಾರಿರ ನಾಳೆಗೆ ಆರಾಧನೆದ ಬರ್ರಿ ಅಂತೇಳಿ ಫೋನ್ ಮಾಡಿದ್ದಾನೆ? ಯಾರ ಕೈ ತೋರಿಸ್ರಿ.
ನಾಳೆಗೆ ಆರಾಧನೆ 100% ನೀವು ಬರಬೇಕಾದಂತೇಳಿ ಫೋನ್ ಮಾಡಿದ್ದಾನೆ? ಇಲ್ಲ. ಯಾಕೆ ಮಾಡಿಲ್ಲ ಅಂದ್ರೆ ದೇವರು ಕರೆಯಲ್ಪಟ್ಟವರಾಗಿದ್ದೀರಿ, ನೀವು ಮನುಷ್ಯರ ಕರೆಯಲ್ಪಟ್ಟವರಾಗಿಲ್ಲ. ಒಂದು ವೇಳೆ ನೀವು ಬರಪ್ಪ, ನೀವು 100% ನೀವು ಬರ್ರಿ ಅಂತೇಳಿ ನಿಂದು ಸೇವಕರಾಗಲಿ ಅಥವಾ ವಿಶ್ವಾಸ ಒಂದು ಮಸ್ಕ ಹೊಡೆದ ಅಂತ ತಗೊಂಡ್ಬರ್ತಾರೆ ನೋಡ್ರಿ, ಅದು ದೇವರ ದೃಷ್ಟಿಯಲ್ಲಿ ಸರಿಯಾದದಲ್ಲ. ಯಾಕಂದರೆ ನೀವು ಬಲವಂತವಾಗಿ ತೆಗೆದುಕೊಂಡು ಬಂದು ನಿಮ್ಗೆ ಕೂಡಿಸ್ತಾರಲ್ಲ, ನಿಮ್ಮ ಮನಸ್ಸು ಎಲ್ಲಿರ್ತದ? ಬಲವಂತ ತಂದ ನಿಮ್ಮ ಮನಸ್ಸು ಎಲ್ಲಿರ್ತದ? ನೀವೇನು ಮಾಡ್ಬೇಕನ್ನೋ ಆಲೋಚನೆ ಇತ್ತು, ಅಲ್ಲೇ ನಿಮ್ಮ ಮನಸ್ಸು ಇರ್ತದೆ. ದೇವರ ಸಭೆಯಲ್ಲಿ ಬಲವಂತ ಆಗಿಲ್ಲ, ದೇವರ ಸಭೆಯಲ್ಲಿ ಪ್ರೀತಿ ಇದೆ. ಪ್ರೀತಿಯಿಂದ ನಾವು ಕೂಡಿದವರಾಗಿರ್ಬೇಕು. ಒಂದು ಪ್ರೀತಿ, ಅನುನತೆ, ಐಕ್ಯತೆ ಒಳಗೆ ನಿಮ್ಗಿತ್ತಲ್ಲ, ನೀವು ಆಟೋಮೆಟಿಕ್ಲಿ ನೀವು ಬಂದು ಸೇರ್ತೀರಿ. ನಿಮ್ಗೆ ಯಾರು ಕರೆಯಲಿಕ್ಕೆ ಅವಕಾಶ ಇಲ್ಲ. ನಿಮ್ಮನ್ನು ದೇವರೇ ಕರೆದನ. ದೇವ್ರು ಕರೆದಿರುವಾಗ ಆತನ ಕರೆದಿರ್ತಕ್ಕಂಥದ್ದು ಯಾಕೆ ಎಂಬುದಾಗಿ ಒಂದು ಯೋಚನೆ, ಒಂದು ಆಲೋಚನೆ ನಿಮ್ಮ ಒಳಗಿತ್ತಂದ್ರೆ ಅದ್ಭುತವಾಗಿ ನೀವು ಉನ್ನತ ಸ್ಥಾನಮಾನಕ್ಕೆ ಬರ್ಲಿಕ್ಕೆ ಅವಕಾಶ ಇದೆ ಪ್ರಿಯರೇ. ಹಲ್ಲೆಲೂಯ. ಯಾರ್ರೀ ಹಿಂದಿದ್ದವ್ರು? ಈ ಸೈಡ್ ಇದ್ದವ್ರು ಹೇಳ್ತಾರೆ, ಯಾರು ಕರೆದವ್ ನಿಮ್ಗೆ? ಮನುಷ್ಯರು ಕರೆದಾರ, ದೇವ್ರು ಕರೆದನ? ಯಾರು ಕರೆದವ? ದೇವ್ರು ಕರೆದನ ಪ್ರಿಯರೇ, ಮನುಷ್ಯರಲ್ಲ. ನಮಗೆ ದೇವ್ರು ಕರೆದಿನ ಕಾರಣ ಇವತ್ತು ದೇವರ ಸನ್ನಿಧಿಯಲ್ಲಿ ಒಂದು ಸ್ತುತಿ ಆರಾಧನೆ ಮಾಡುವುದಕ್ಕಾಗಿ ಅವಕಾಶ ಚಾನ್ಸ್ ಸಿಕ್ಕದ. ಅದಕ್ಕೆ ಹೇಳ್ತಾನ, ಆತನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಎಂಬುದಾಗಿ. ದೇವ್ರು ಕರೆದೇನು ಮಾಡಿ ಸುಮ್ಮನೆ ಬಿಟ್ಟನಂತ? ಏನು ಮಾಡತ್ತಾನ? ಪ್ರೀತಿ ಮಾಡತ್ತಾನ ಅಥವಾ ನಿಮಗೆ ಬಡಿಗೆ ತಗೊಂಡಿಲ್ಲತನ? ಏನು ಮಾಡತ್ತಾನ? ನೀವು ಪ್ರೀತಿ ಮಾಡತ್ತಾನ ದೇವರು. ಆ ಪ್ರೀತಿ ನಿಮಗೆ ಮಾಡ್ತಾನಂತ ನಿಮಗೆ ಕರೀಲತ್ತಾನ. ಒಂದು ವೇಳೆ ದೇವ್ರು ನಿಮಗೆ ಪ್ರೀತಿ ಮಾಡ್ತಕ್ಕಂಥನಾಗಿರ್ತಿಲ್ಲ ಅಂದ್ರೆ ನಿಮಗೆ ದೇವ್ರು ಕರೀತಿದ್ದಿಲ್ಲ ಪ್ರಿಯರೇ. ನಿಮಗೆ ದೇವರಿಂದ ರಕ್ಷಣೆ ಆಯ್ತಿದ್ದಿಲ್ಲ. ಈಗ ದೇವರಿಂದ ಒಂದು ಅದ್ಭುತ ಒಂದು ಪಾತ್ರರಾಗಿ ನೀವು ಕಾಣ್ ಬರ್ತಿದ್ದಿಲ್ಲ. ಇದಕ್ಕೆ ಒಂದು 10-20 ವರ್ಷದ ಕಾಲ ನೋಡಿದಾಗ ಬಿಳಿ ಬಟ್ಟೆ ನಮ್ಮ ಮೇಲೆ ಕರೆಕ್ಟಾಗಿರ್ತಿದ್ದಿಲ್ಲ, ಬೇರೆ ಬೇರೆ ಡ್ರೆಸ್ ಕೂಡ ನಮ್ಮ ಮೇಲೆ ಕರೆಕ್ಟಾಗಿರ್ತಿಲ್ಲ. ದೇವರು ಕರ್ದನ ಇವತ್ತು ನಾವು ಹೇಗಿರಬೇಕು, ಯಾವ ಲಕ್ಷಣದಿರಬೇಕು ಎಂಬುದಾಗಿ ದೇವರು ಒಂದು ಆ ಲಕ್ಷಣ ನಮ್ಮನ್ನು ಕಲಿಸಿನ ಕಾರಣ ಇವತ್ತು ಪ್ರತಿಯೊಬ್ಬರು ಮೈತುಂಬ ಬಟ್ಟೆ ಹಾಕೊಂಡು ಕರ್ತನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥನೆ ಪೂರ್ವಕವಾಗಿ ಆರಾಧನೆ ಮಾಡುತ್ತಿದ್ದೆವು. ಹಲ್ಲೆಲೂಯ, ಹಲ್ಲೆಲೂಯ. 10 ವರ್ಷ ಹಿಂದಿದ್ದಾಗ ಗೊತ್ತಿದ್ದೇವೇನು? ಯಾರು ಇದ್ದೀರೇನ್ರಿ ಹಿಂದಿನ ಕಾಲದಾಗ? 10 ವರ್ಷದ ಹಿಂದಿದ್ದೀರೇನು? 10 ವರ್ಷದ ಹಿಂದೆ ಯಾರಿಲ್ಲ. ಅಟ್ಲೀಸ್ಟ್ 1 ವರ್ಷದ ಹಿಂದಿನ ಕೂಡ ಗೊತ್ತು ಯಾರಿಲ್ಲ. ಯಾಕಂದರೆ ದೇವ್ರು ಕರೆದಿನ ಕಾರಣ ಈ ವರ್ಷದಲ್ಲಿ ನಿಮ್ಗೆ ಡೆವಲಪ್ ಮಾಡ್ಯಾನ. ದೇವ್ರನ್ನ ಕರೆದಿನ ಕಾರಣ ನಿಮಗೆ ಪ್ರೀತಿ ಮಾಡಿ ಈ ವರ್ಷದಲ್ಲಿ ಉನ್ನತ ಸ್ಥಾನಮಾನಕ್ಕೆ ದೇವ್ರು ನಿಮ್ಮನ್ನು ತಂದನ. ಆಲ್ರೆಡಿ ಮನುಷ್ಯರು ಯಾರು ತರಲಕ್ಕ ಸಾಧ್ಯ ಇಲ್ಲ. ಅಸಾಧ್ಯವಾಗಿರ್ತಕ್ಕಂಥದ್ದು ದೇವರು ಸಾಧ್ಯವಾಗಿ ಮಾರ್ಪಡಿಸ್ತಕ್ಕಂಥ ನಾವು ಪ್ರೇರೆ. ಆಗಲ್ಲಂತ ಯಾರ ವ್ಯಕ್ತಿ ಹೇಳಿದ್ರಂದ್ರೆ ಅದು ಕೆಲಸವನ್ನು ನಡೆಸ್ತಕ್ಕಂಥ ದೇವರನ್ನ. ಹಲ್ಲೆಲೂಯ. ದೇವ್ರು ನಿಮ್ಗೆ ಪ್ರೀತಿ ಮಾಡ್ಯಾನಂತ ಅಥವಾ ಇಲ್ಲಂತ್ರಿ? ಪ್ರೀತಿ ಮಾಡ್ಯಾನ. ನೀವು ಪ್ರೀತಿ ಮಾಡಿ ಆ ಹಿತಕ್ಕಾಗಿ ನಿಮ್ಮನ್ನು ಕರೆದನ. ಆತನ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಮಾಡ್ತಕ್ಕಂಥನಾಗಿದ್ದಾನೆ ಪ್ರೇರೆ, ಬಲವಾಗಿ ಮಾಡ್ತಕ್ಕಂಥನಾಗಿದ್ದಾನೆ. ಸುಮ್ಮನೆ ಕಾರ್ಯಗಳು ಮಾಡತ್ತಿಲ್ಲ ದೇವರು. ಎಲ್ಲಕ್ಕೊಂದು ಸಮಯ ಅದ, ಎಲ್ಲಕ್ಕ ಒಂದು ನೇಮ ಅದ, ಎಲ್ಲಕ್ಕ ಒಂದು ಕಾರ್ಯಗಳವ. ಆ ಕಾರ್ಯದ ಅನುಸಾರವಾಗಿ ನಾವು ನಡೀತಕ್ಕಂಥರಾಗಿರ್ಬೇಕು ಪ್ರಿಯರೇ. ಹಲ್ಲೆಲೂಯ, ಹಲ್ಲೆಲೂಯ. ಒಂದು ಮಾತು ಹೇಳ್ತೇನೆ ನಿಮ್ಗೆ, ಯಾರು ಬೀದರಲ್ಲಿ ತಪ್ಪು ತಿಳ್ಕೊಬೇಡ್ರಿ. ಹೈದರಾಬಾದ್ದಾಗ ನಾವು ಮನೆ ಕಟ್ತಾ ಇದ್ದೆವು. ಪಾಯ ಹಾಕುವ ಟೈಮಿಗೆ ನಮ್ಮೆಲ್ಲಕ್ಕಿನ್ನ ಸಣ್ಣ ತಮ್ಮನ ಹೆಂಡತಿ ಪ್ರೆಗ್ನೆನ್ಸಿ ಇದ್ದಳು. ಭಾಳ ಜನ ಏನಂದ್ರು ಅಂದ್ರೆ, ಅಕೋ ನೀ ಅಮಾಸಿ ದಿನನೇ ಮನೆಗೆ ಪಾಯ ಹಾಕ್ಲತ್ತಿ ಅಂತ ಕೆಲವೊಬ್ರು ಅಂದರು ಆಲ್ರೆಡಿ ನಿಮ್ಮ ತಮ್ಮನ ಹೆಂಡತಿ ಹೊಟ್ಟಿಲಿದ್ರೆ ಹಿಂಗೆ ಗಾರಿ ಕೆದರ್ಬಾರ್ದು, ಪಾಯ ಕೆದರ್ಬಾರ್ದು, ತುಂಬಾರ್ದು ಅಂತ ಕೂಡ ಹಿಂಗೆ ಭಾಳ ಜನ ಅಂದರು. ನಂದ ಯಾವಾಗ ನಾನು ಈ ಪೂಜಾ ಪರಸ್ಕಾರ ಮಾಡೋದು ಬಿಟ್ಕೊಟ್ಟಿದ್ದಲ್ಲ, ಅನ್ಯನಾಗಿ ಜೀವನ ಮಾಡಿದಲ್ಲ, ಅವತ್ತು ಎಲ್ಲ ನೀವು ಮಾಡಿದನ. ಇವತ್ತು ಅನ್ಯನಾಗಿ ನಾ ಜೀವನ ಮಾಡತ್ತಿಲ್ಲ, ಇವತ್ತು ಕ್ರಿಸ್ತನನ್ನು ಧರಿಸಿಕೊಂಡು ನಾ ಜೀವನ ಮಾಡತ್ತಿದ್ದ. ನಮ್ಮ ಮನ್ಯಾಗ ಯಾವುದೂ ವೇಸ್ಟ್ ಆಗ ಕಾರ್ಯಗಳಾಗಲ್ಲ. ಇವತ್ತು ಈ ಮನೆ ಕಟ್ಲತ್ತೆ ಅಂದ್ರೂ ಕೂಡ ದೇವ್ರ ಕೃಪೆನೇ ಅದ. ಇದು ಅಮಾಸಿ ಹುಣ್ಣಿ ನಮಗೆ ಯಾವುದೂ ಕೆಲಸ ಮಾಡಲ್ಲ. ಇದು ನಾನು ನೇಮ ನಿಷ್ಠೆಗಳಿಗೆ ಅಧೀನವಾಗಿಲ್ಲ, ಮತ್ತು ನೀವು ನಂಗೆ ಅಧೀನವಾಗಿರ್ತಕ್ಕಂಥ ಕಾರ್ಯ ನೀವು ನನ್ನ ಒಳಗೆ ಹುಟ್ಟಿಸ್ಬಾಡ್ರಿ ಅಂಥೇಳಿ ಒಂದು ಅದಕ್ಕೆ ಬ್ರೇಕ್ ಮಾಡ್ದನ. ಮನೆ ಅದ್ಭುತವಾಗಿ ಮನೆ ಕಟ್ಟಡ ಮಾಡಿದೆವು. ನಮ್ಮ ತಮ್ಮನ ಹೆಂಡತಿ ಡೆಲಿವರಿ ಕೂಡ ಅದ್ಭುತ ಆಯಿತು. ಮಗು ಕೂಡ ಸುಂದರವಾಗಿ ದೇವ್ರ ಕೈಯಲ್ಲಿ ಕೊಟ್ಟು. ಓಕೆ. ಎರಡನೇದು ಬೋರ್ ಹಾಕಿದೇವಲ್ಲ. ಬೋರ್ ಹಾಕಿದಾಗ ನಮ್ಮ ತಾಯಿ ಮನೆಗೆ ಬಂದು, ಇಲ್ಲ ಭೂಮಿ ತಾಯಿ ನೀರು ಕೊಟ್ಟಳ ಮಗ, ಬಂಗಾರ ಹಾಕ್ಬೇಕು ಅದಕ್ಕೆ ಅಂತಲ್ಲ ತೊಳು. ಬಂಗಾರ ಹಾಕ್ಬೇಕಂದ್ರೆ ದೇವ್ರ ಸೃಷ್ಟಿನ ಅಥವಾ ಭೂಮಿ ತಾಯಿ ಸೃಷ್ಟಿನ? ಭೂಮಿ ತಾಯಿ ಯಾರಿಗೆ? ದೇವ್ರ ಸೃಷ್ಟಿ. ಪ್ರಾರ್ಥನೆ ಮಾಡಿದೆವು, ಎಣ್ಣೆ ಹಾಕಿದೆವಲ್ಲಿ. ಹಚ್ಚಪ್ಪ ಈ ಪ್ಲೇಸ್ದಾಗ ನೀ ಹಚ್ಚು, ಮಿಷಿನ್ ಹಚ್ಚಂದೆವು. ಮಿಷಿನ್ ಅಂದ್ರೆ ಬೋರ್ ಹಾಕಿದ್ರು ಅದ್ಭುತವಾಗಿ ಇರ್ಬೋದು. ಎಲ್ಲರಲ್ಲತ್ತು
ಮುಗ್ದೋಯ್ತು ಈಗ ನೀರು ಪೂರಾ 11 ಫೀಟ್ ಹೋಗ್ಯದ, ನೀರು ಬಿದ್ದಿಲ್ಲ. 11 ಫೀಟ್ ಹೋಗ್ಯದ, ನೀರು ಬಿದ್ದಿಲ್ಲ. ಈಗ ಮುಗ್ದೋಯ್ತು ಬಂದ್ ಮಾಡ್ಯಾಕ್ರಪ್ಪ, ತೋಲ್ ರೊಕ್ಕ ಹಾಕ್ಲತ್ತು ಅಂದ. ಈ ಒಂದು ಪೈಂಪ್ ಹಿಡಿತದಲ್ಲ, ಇದ್ರಾಗ ನೀವು ಅದ್ಭುತ ನೋಡ್ತೀರಿ ಅಂತ ಹೇಳಿದ. ಆ ಪೈಂಪ್ ಒಂದು ಪೈಂಪ್ ಕೆಳಗೆ ಪುಟ್ ಅಂತ ಬಂದ ಕೆಳಗೆ ನೀರು ಹತ್ತವೆ. ಬೋರ್ ಶಾಂತಿ ಮಾಡ್ಬೇಕು. ಈಗ ಅದು ಕುರಿ ಕೊಯ್ಬೇಕು, ಗಬ್ಬದ ಕುರಿ ತರಬೇಕು, ಹಾಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕು, ಏನೇನೇನೇನು. ನಂದ ಯಾವುದು ಕಬ್ಬದ ಕುರಿ ಇಲ್ಲ, ಯಜ್ಞದ ಕುರಿಯಾಗಿ ಏ ಸ್ವಾಮಿ ಲೋಕಕ್ಕೆ, ನಮ್ಮ ಪಾಪಕ್ಕಾಗಿ ನಿಮ್ಮ ಪಾಪಕ್ಕಾಗಿ ಬೆಲೆಗೇನ. ಯಾವುದು ಗಬ್ಬದ ಕುರಿ ಬೇಡ, ಯಾವುದು ಗುರಿ ಬೇಡ, ದೇವ್ರು ನಮ್ಮ ಒಳಗನ ಸಾಕು ನಮ್ಗೆ ಅಷ್ಟೇ ಅಂತ ತಿಳ್ಕೊಂಡು ಪ್ರಾರ್ಥನೆ ಪೂರ್ವಕವಾಗಿ ನಾವು ಸ್ಟಾರ್ಟ್ ಮಾಡಿದೆವು. ಮನೆ ಪ್ರಾರ್ಥನೆ ಪೂರ್ವಕವಾಗಿ ಸ್ಟಾರ್ಟ್ ಮಾಡಿದೆವು. ಎಂಡಿಂಗ್ ಕೂಡ ಪ್ರಾರ್ಥನೆ ಪೂರ್ವಕವಾಗಿ ಆಗೋಯ್ತು. ಏನು ಮಾಡಿದ್ರು ಕೂಡ ದೇವರ ಚಿತ್ತದಂತೆ ಮಾಡುವುದಕ್ಕಾಗಿ ನಾವು ಪ್ರಯತ್ನ ಪಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವುದು ನೇಮ ನಿಷ್ಠೆಗಳಿಗೆ ಅದನ್ನೇ, ಯಾಕಂದರೆ ದೇವರೇ ನಿಮ್ಮನ್ನು ಕರೆದಾಗ ಈ ನೇಮ ನಿಷ್ಠೆಗಳನ್ನ ಏನು ಮಾಡ್ತೀರಿ? ದೇವ್ರು ನಿಮ್ಮನ್ನು ಪ್ರೀತಿ ಮಾಡಿದಾಗ ಯಾವ ನೇಮ ನಿಷ್ಠೆಗಳು ನಿಮ್ಗೆ ಅಡ್ಡ ಬರ್ತಾವೇನ್ರಿ? ಯಾವುದೂ ಅಡ್ಡ ಬರ್ಲಿಕ್ಕೆ ಅವಕಾಶ ಇಲ್ಲ. ನಿಮ್ಮ ಮನಸ್ಸಿನ ಸಂಕಲ್ಪನೆ ನಿಮ್ಗೆ ಅಡ್ಡ ಬರ್ತಷ್ಟೇ. ನಿಮ್ಮ ಮನಸ್ಸಿನ ಆಲೋಚನೆಗಳು ನಿಮ್ಗೆ ಅಡ್ಡಿ ಮಾಡ್ತಾವಷ್ಟೇ. ನಿಮ್ಮ ಮನಸ್ಸಿನ ಮನೆತ್ತರಗಳು ಇವಲ್ಲ, ಇದು ಚೇಂಜಸ್ ಇಲ್ಲ ಅಂದ್ರೆ ಇವುಗಳು ನಿಮ್ಮನ್ನು ಅಡ್ಡಿ ಮಾಡ್ತಾವಷ್ಟೇ. ನಮ್ಗೆ ಯಾವುದೂ ಅಡ್ಡಿ ಮಾಡಿಲ್ಲತನ. ಎಲ್ಲದರಲ್ಲಿ ಕೂಡ ಸಂತೃಪ್ತಿಯಿಂದ ಸಮೃದ್ಧಿಯಿಂದ ನಾವು ಮುಂದೆ ಹೆಚ್ಚಿ ನಾವು ಇಡ್ತಾನೆ ಕಂತರಾಗಿದ್ದೇವೆ ಪ್ರೇರಿ. ನೀವು ಕೂಡ ಮುಂದೆ ಹೆಚ್ಚಿ ಇಡ್ರಿ. ಯಾವುದಕ್ಕೆ ನೇಮ ನಿಷ್ಠೆಗಳಿದ್ದಾನೆ? ಯಾಕಂದ್ರೆ ನಿಮ್ಗೆ ಯಾರು ಕರ್ದವ? ಲಾಲಪಾಸ್ಟರ್ ಕರ್ದನ, ಕಾಸಿನ ತನ್ನವ್ರು ಕರ್ದಾರ, ಸೇವಂತಕೋರು ಕರ್ದಾರ, ಯಾರ ಕರ್ದಾರೇನ್ರಿ? ಯಾರು ಕರ್ದಿಲ್ಲ. ದೇವ್ರು ನಿಮ್ಮನ್ನು ಭೂಲೋಕಕ್ಕೆ ತಂದಾನೆ ದೇವರು. ನೀವು ದೇವ್ರ ಅನುಸಾರ ನಡೆದಾಗ ನೀವು ಯಾವ ಈ ಸ್ಥಳದಲ್ಲಿದ್ದೀರಿ ಅದೇ ಈ ಸ್ಥಳದಲ್ಲಿ ನಿಮಗೆ ಸ್ಟ್ಯಾಂಡ್ ಆಗಿ ನಿಲ್ಲಿಸ್ತಕ್ಕಂಥವನು ಕೂಡ ದೇವರೇ. ಆತನ ಮೇಲೆ ಭಾರ ಹಾಕ್ರಿ. ಅದಕ್ಕೆ ಹೇಳ್ತಾನ, ನಿಮ್ಮ ಚಿಂತೆ ಭಾರವನ್ನೆಲ್ಲ ನನ್ನ ಮೇಲೆ ಹಾಕ್ರಿ, ನಾನು ನಿಮಗೋಸ್ಕರ ಚಿಂತಿಸ್ತಾ ಅಂತೇಳಿ ದೇವ್ರು ಹೇಳ್ಯಾನ. ಇವೆಲ್ಲಕ್ಕೆ ದೇವ್ರು ನಿಮ್ಮ ಒಳಗಿದ್ದಿರುವಾಗ ನೀವು ಲೋಕ ರೀತಿಯಾಗಿ ಬಿದ್ದೋಗ್ಲಕ್ಕೆ ಚಾನ್ಸ್ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಯಾರೇ ನಿಮಗೊಂದು ವೇಳೆ ಇಂಥ ಒಂದು ವಿಷಯಗಳಿಗೆ ನಿಮಗೆ ಏನಾರ ಅಡ್ಡಿ ಮಾಡತ್ತಾರಂದ್ರೆ ದಯಮಾಡಿ ಇಂಥ ಒಂದು ವಿಷಯಗಳು ನೀವು ಬಿಲ್ಕುಲ್ ನೀವು ನಿಮ್ಮ ಕಿವಿ ಕೊಡಬೇಡ್ರಿ, ನಿಮ್ಮ ಮನಸ್ಸು ಕೊಡಬೇಡ್ರಿ, ನಿಮ್ಮ ಮನಸ್ಸು ಡೈವರ್ಟ್ ಮಾಡ್ಕೊಬೇಡ್ರಿ. ಸ್ಪಷ್ಟವಾಗಿ ದೇವ್ರ ಮಕ್ಕಳಿಗೆ ಅನೇಕ ಒಂದು ವ್ಯತಿರೇಕವಾಗಿರ್ತಕ್ಕಂಥ ಕಾರ್ಯಗಳು ಬರ್ತಾವೆ, ವಿರುದ್ಧವಾಗಿರ್ತಕ್ಕಂಥ ಮಾತುಗಳು ಸಂಕಲ್ಪಗಳು ಬರ್ತಾವೆ. ಯಾವುದಕ್ಕೂ ಭೀ ನೀವೇನು ಮಾಡಿರಿ, ನೀವು ಮುಂದಕ್ಕೆ ಹೋಗ್ಲಕ್ಕೆ ಚಾನ್ಸಸ್ ಅವಕಾಶ ಕೊಡಬೇಡ್ರಿ. ಶಂಸಲ್ಪುರದ ನಮ್ಮ ಅಕ್ಕವ್ರು ಮನೆ ಕಟ್ಲತ್ತಿರು, ಮನೆ ಕಟ್ಟುವಾಗ ಇಲ್ಲ ಅದೇನೋ ಪಂಚರಕ್ಷೆಗಳು ಹಾಕ್ರಿ ಪಾಯದಾಗ ಅಂತ ಹೇಳಿ ಅವರಿಗೆಲ್ಲ ಎರಡು ಬೇರೆ ಏನಂದಾರ. ನಮ್ಮ ಬಾವು ಫೋನ್ ಮಾಡಿದನು, ಭಾವಜಿ ಬರ್ರಿ ಅಂದ್ರೆ ಹೋದೆವು. ಹೋಗಿ ಯೇಸು ಕ್ರಿಸ್ತನ ರಕ್ತ ಹಾಕಿದ್ದೇವೆ ನಾವು ಅದರೊಳಗೆ. ಯಾವುದು ಪಂಚರಕ್ಷೆ ಇಲ್ಲ. ಇವತ್ತು ನಾವು ದೇವ್ರ ಮಕ್ಕಳಾಗಿದ್ದೆ. ನಮ್ಗೆ ಯಾರು ಕರೆದವ ಗೊತ್ತು? ನಿಮ್ಗೆ ದೇವ್ರೇ ಕರೆದನಲ್ಲ. ದೇವ್ರು ಕರೆದಾಗ ಅದಕ್ಕೆ ಸೃಷ್ಟಿ ಮಾಡಿರ್ತಕ್ಕಂಥ ದೇವ್ರ ಮೇಲೆ ವಿಶ್ವಾಸ ನಂಬಿಕೆ ಹೇಳ್ರಿ. ಸೃಷ್ಟಿಕರ್ತನನ್ನು ವಿಶ್ವಾಸ ಮಾಡ್ರಿ. ಸೃಷ್ಟಿಕರ್ತನಿಗೆ ವಿರುದ್ಧವಾಗಿ ವ್ಯತಿರೇಕವಾಗಿ ಯಾವುದು ಕೆಲಸ ನೀವು ಮಾಡಬೇಡ್ರಿ. ಅಂದರೆ ಇಂಥ ವಿಷಯದಲ್ಲ ಮಾಡಿದೆವು ಅಂದ್ರೆ ಇದು ಏನದಂದರೆ, ಆದದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ ಅಂತದಲ್ಲ. ತಿರುಗಿ ಮತ್ತೆ ನೀವು ಒಂದು ವೇಳೆ ಧರ್ಮಶಾಸ್ತ್ರ ಕೈ ಕೆಳಗೆ ಹೋದ್ರಿ ಅಂದ್ರೆ ನೀವು ಕಟ್ಟಲ್ಪಟ್ಟವಂತ ಆಗಿರ್ತೀರಿ. ಸ್ಪಷ್ಟವಾಗಿ ಇದರಿಂದ ಬಿಡುಗಡೆ ಆಗಿ ದೇವ್ರ ಮಕ್ಕಳಾಗಿ ನೀವು ಜೀವನ ಮಾಡ್ತೀರಂದ್ರೆ ದೇವರ ಆತ್ಮದ ಅನುಸಾರವಾಗಿ ನಡೆದುಕೊಳ್ತೀರಿ. ದೇವರ ಆತ್ಮದ ಅನುಸಾರವಾಗಿ ನೀವು ನಡೆದುಕೊಂಡಾಗ ದೇವರು ನೀವು ಉನ್ನತ. ಯಾಕಂದರೆ ಆತನ ಸಂಕಲ್ಪದ ಮೇರೆಗೆ ನಿಮಗೇನು ಮಾಡ್ಯಾನ? ಕರ್ದನ ಪ್ರಿಯರೇ. ಮನುಷ್ಯರ ಸಂಕಲ್ಪನೆ ಇಲ್ಲ. ಹಲ್ಲೆಲೂಯಾ, ಕರೆಕ್ಟ್ ಅಂತಾರೆ. ಈಗ ನೀವು ಮನುಷ್ಯರ ಸಂಕಲ್ಪದ ನಿಮ್ಮೊಳಗೆ ದೇವ್ರ ಸಂಕಲ್ಪ ಅದ. ಮನುಷ್ಯರ ಸ್ವರೂಪದನ ದೇವ್ರ ಸ್ವರೂಪದಲ್ಲಿದ್ದೀರಿ. ನೀವು ದೇವರ ಒಂದು ಸ್ವರೂಪದಲ್ಲಿದ್ದೀರಿ, ನೀವು ಮನುಷ್ಯರ ಸ್ವರೂಪದಲ್ಲಿಲ್ಲ. ಅದಕ್ಕೆ ದೇವ್ರು ನಿಮ್ಮನ್ನು ಕರೆದನಲ್ಲ, ಆತನ ಕರೆದಂಥ ದೇವರಿಗೆ ನೀವು ಆತ್ಮ ನಿಮ್ಮ ಪ್ರಾಣ ಶ್ರೇಯವನ್ನು ಒಪ್ಪಿಸಿಕೊಟ್ಟು ನೀವು ಪ್ರಾರ್ಥನೆ ಮಾಡುವಾಗ ದೊಡ್ಡೊಂದು ಅದ್ಭುತ ದೇವರು ನಿಮ್ಮ ಜೀವಿತದಲ್ಲಿ ಮಾಡ್ತಾನೆ ಪ್ರೇರೆ. ಅದಕ್ಕೆ ರೋಮಪದರಿಗೆ 8ನೇ ಅಧ್ಯಾಯ 30ನೇ ವಚನ ಓದ್ರಿ. ಮತ್ತು ಯಾರನ್ನು ಮೊದಲು ನೇಮಿಸಿದನು ಅವರನ್ನು ಕರೆದನು. ಯಾರನ್ನು ಕರೆದನು ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು. ಯಾರನ್ನು ನೀತಿವಂತರೆಂದು ನಿರ್ಣಯಿಸಿದನು ಅವರನ್ನು ಮಹಿಮಾ ಪದವಿಗೆ ಸೇರಿಸಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವ ಪದವಿಗೆ ಸೇರಿಸಿರಂತ? ನಿಮ್ಮ ಪಕ್ಕದವ್ರಿಗೆ ಹೇಳಿ ಸತ್ಯ. ಇವಾಗ ನಿಮ್ಮ ಪಕ್ಕದವ್ರಿಗೆ ಹೇಳ್ರಿ, ನಿಮ್ಮ ಬಾಜುದವ್ರಿಗೆ ಹೇಳ್ರಿ. ಯಾವ ಪದವಿ? ಯಾವ ಪದವಿ? ಮಹಿಮಾ ಪದವಿಗೆ ಸೇರಿಸಿದನು. ಯಾರನ್ನು ದೇವರು ಕರೆದನೋ ಅವರನ್ನು ಪ್ರೀತಿ ಮಾಡ್ಯಾನ. ಅವರನ್ನು ಪ್ರೀತಿ ಮಾಡಿ
ತಿರುಗಿ ಅವರಿಗೆ ನೀತಿವಂತರೆಂದು ಅವರಿಗೆ ನಿರ್ಣಯಿಸನ. ಯಾರಿಗೆ ನೀತಿವಂತರೆಂದು ನಿರ್ಣಯಿಸಿದನೋ ಅವರಿಗೆ ಮಹಿಮಾ ಪದವಿಗೆ ಸೇರಿಸಿದನು. ಹಲ್ಲೆಲೂಯ. ಯಾರೋ ಒಂದು ವ್ಯಕ್ತಿ ನಿಮಗೊಂದು ಯಾವುದರ ಒಂದು ಉದ್ಯೋಗಕ್ಕೆ ಮುಂದಕ್ಕೆ ಹಚ್ಕೊಟ್ಟು ಅನ್ಕೋರಿ, ಪ್ರೈವೇಟ್ ಆಗಲಿ, ಯಾವ್ದಾರ ಹಾಸ್ಪಿಟಲ್ ಆಗಲಿ, ಅಥವಾ ಎಲ್ಲರ ಒಂದು ಬೇರೆ ಬೇರೆ ಕೆಲಸ ಎಲ್ಲ, ಅವನಿಗೆ ನಾ ಹಚ್ಕೊಟ್ಟಿದ್ದ ಕೆಲಸಕ್ಕೆ ನಿಮಗೆ ಕೊನ್ನದ ಏನಂತೇವು? ಹಲ್ಲೆಲೂಯ. ಏನಂತೇವು? ಅವನಿಗೆ ನಾ ಕೆಲಸ ಹಚ್ಕೊಟ್ಟಿದ್ದಪ್ಪ, ಅವನಿಗೆ ನಾ ಉದ್ಯೋಗ ಹಚ್ಕೊಟ್ಟಿದ್ರೆ ಅವ ಎಲ್ಲಿರ್ತೇನೋ ಅಲ್ಲೇ ಊರಾಗ ಬಿದ್ದಿರ್ತೀನಿ. ಅವನಿಗೆ ನಾ ಹಾಗೆ ಮಾಡಿದ್ದ, ನೀ ಹಿಂಗೆ ಮಾಡಿದ್ದ. ಇಲ್ಲ, ದೇವರು ಒಂದು ಸಂಕಲ್ಪ ನಿಮ್ಮ ಒಳಗಿಟ್ಟಿನ ಕಾರಣ ಆ ವ್ಯಕ್ತಿಗೆ ಸಹಾಯ ಮಾಡುವ ಹಾಗೆ ದೇವರು ನಿಮ್ಮನ್ನು ಪ್ರೋತ್ಸಾಹ ಮಾಡ್ಯಾನ ಅಷ್ಟೇ. ಯಾಕಂದರೆ ನಿಮ್ಮ ಮನಸ್ಸು ಒಳ್ಳೇದದ, ನಿಮ್ಮ ಮನಸ್ಸಂಕಲ್ಪ ಒಳ್ಳೇದದ, ದೇವರು ನಿಮ್ಮನ್ನು ಕರೆದನಲ್ಲ. ನೀವು ಒಂದು ಉನ್ನತ ಸ್ಥಾನಕ್ಕಿದ್ದೀರಿ. ನೀವು ಉನ್ನತ ಸ್ಥಾನಕ್ಕಿದ್ದ ಕಾರಣ ನಿನ್ನ ಪಕ್ಕದವನಿಗೆ ಕೂಡ ನೀವು ಉನ್ನತ ಸ್ಥಾನ ತರಬೇಕೆಂಬುದಾಗ ದೇವರು ನಿಮ್ಮ ನಿರ್ಣಯಿಸನ ಅಷ್ಟೇ. ದೇವ್ರು ನಿಮ್ಗೊಂದು ಕೆಲಸ ಕೊಟ್ಟಾನ, ಆ ವ್ಯಕ್ತಿಗೆ ಆ ಕೆಲಸ ಹಚ್ಚು ಅಂತೇಳಿ ಕೆಲಸ ಕೊಟ್ಟಾನ, ಆ ಕೆಲಸ ನೀವು ಹಚ್ಚಿರಷ್ಟೇ. ಕೆಲಸ ಹಚ್ಚಿದ್ರಿಗೆ ಕೃತಜ್ಞತೆ ಇರಬೇಕಾ? ಅವ್ರ ಮುಂದೆ ಎರಡು ಗೊಂಡೆ ಬಿಟ್ಟು ಹಿಂಗೆ ತಿರ್ಗಬೇಕಾ? ಹೆಂಗಿರ್ಬೇಕ್ರಿ? ಅವ್ರ ಮುಂದೆ ಒಂದು ಚಂದನ್ ಬಟ್ಟೆ ಎಲ್ಲರೂ ಹಾಕೋತಾರೆ, ಇಲ್ಲ ಅಂತಿಲ್ಲ, ಚಂದನ್ ಸೀರೆ ಹಾಕೋದು ಹಿಂಗೆ ಓಡಾಡ್ಬೇಕಾ? ಹೆಂಗೆ ಮಾಡಬೇಕು? ದೇವರು ನಿಮ್ಮನ್ನು ಕರೆದನಲ್ಲ, ಒಬ್ಬರನ್ನ ಉದ್ಯೋಗ ಹಚ್ಕೊಟ್ಟನ, ಒಬ್ಬರಿಗೆ ಉನ್ನತ ಸ್ಥಾನ ಆಗ್ತದನಂದ್ರೆ ಅವ್ರಿಗೆ ಕೃತಜ್ಞತವಾಗಿ ಸ್ವಲ್ಪರ, ಎಷ್ಟಷ್ಟು ಸ್ವಲ್ಪರ ಕೃತಜ್ಞತವಾಗಿ ಅವ್ರ ಮುಂದಿರ್ಬೇಕು ನೀವು ಅಷ್ಟೇ. ಯಾಕೆ ಹಾಕಿದೆ ಹಿಂಗೆ ಮಾಡತ್ತಿದೆ, ಹ್ಯಾಂಗೆ ಮಾಡಾರಿ, ಅದು ಹಿಂಗೆ ಮಾಡಿದೆವು, ಹ್ಯಾಂಗೆ ಮಾಡಾರಿ ತಮ್ಮ, ಈ ಕಡೆ ನಾ ಹಿಂಗೆ ಇದ್ದೇವೆ, ಹ್ಯಾಂಗೆ ಮಾಡಿರಿ ಎಂಬುದಾಗಿ ಒಂದು ಸ್ವಲ್ಪರ ಒಂದು ಉದ್ದೇಶ, ಅವ್ರದ್ದು ಆಲೋಚನೆಗಳು ತಿಳ್ಕೊಬೇಕು. ಅದಕ್ಕೆ ದೇವ್ರು ಏನು ಹೇಳ್ತಾನಂದ್ರೆ, ಯಾರನ್ನು ಕರೆದನೋ ಅವ್ರಿಗೆ ನೀತಿವಂತರಂತ ಮಾರ್ಪಡಿಸ್ಯಾನ ಪ್ರೇಯರೇ. ಹಲ್ಲೆಲೂಯ. ಏನು ದುಷ್ಟದಾಗ ಮಾರ್ಪಡಿಸ್ಯಾನ ಏನ್ರಿ? ನೀತಿವಂತರಾಗಿ ಮಾರ್ಪಡಿಸ್ಯಾನ. ಯಾರಿಗೆ ಕರೆದನ ದೇವರು ಅವ್ರಿಗೆ ನೀತಿವಂತರಾಗಿ ಮಾರ್ಪಡಿಸ್ಯಾನ. ನೀತಿವಂತರಾಗಿ ಯಾರಿಗತ್ತೋ ನಿರ್ಣಯಿಸಿದನೋ ಅವ್ರಿಗೆ ಮಹಿಮಾ ಪದವಿಯಲ್ಲಿ ಸೇರಿಸನ್ ಪ್ರೇಯರೇ. ಉನ್ನತ ಪದವಿಯಲ್ಲಿ. ಈ ಲೋಕದ ಪದವಿ ಬೇರೆ, ಪರಲೋಕದ ಪದವಿನೇ ಬೇರೆ. ಈ ಲೋಕದಲ್ಲಿ ಕೂಡ ನಿಮ್ಗೆ ಎಲ್ಲ ಜಾಗಲ್ಲಿ ದೇವ್ರ ಮಕ್ಕಳಾಗಿದ್ದೀರಿ ಅಂದ್ರೆ ನಾನು ಸತ್ಯ ಹೇಳ್ತಿದ್ದೆ, ನೀವು ಸ್ಥಳದಿದ್ದೀರಿ, ಯಾವ ಕೆಲಸಕ್ಕೆ ನಡೆದಿರಲ್ಲ, ಅಲ್ಲಿ ಹೋಗಿ ಒಂದು ಪ್ರಾರ್ಥನೆ ಮಾಡಿ ನೀವು ಕೆಲಸ ಸ್ಟಾರ್ಟ್ ಮಾಡಿರಿ, ಆ ಕೆಲಸದಲ್ಲಿ ಯಾವುದೂ ಕೊರತೆ ಬರಲ್ಲ. ಅಲ್ಲಿ ದೇವ್ರಿಗೆ ಸಮಯ ಅವಕಾಶ ಕೊಡ್ರಿ, ಯಾವುದೂ ಸಮಸ್ಯೆ ಬರಲ್ಲ. ಯಾವುದರ ಸಮಸ್ಯೆ ಬಂದರೂ ಕೂಡ ಅದು ಮುಂದೆ ದೇವ್ರು ತಿಳಿಸ್ತಾನೆ, ಮಗನೇ ಮಗಳೇ, ಈ ದಿನ ಈ ಸಮಸ್ಯೆ ನಿಂಗೆ ಬರ್ತಾಳೆ ಅಂತೇಳಿ ತಿಳಿಸ್ಯಾನ. ಆಲ್ರೆಡಿ ನಮಗೆ ಆಕ್ಸಿಡೆಂಟ್ ಆಯ್ತದಂತೇಳಿ ಬೇರೆ ಒಂದು ಆತ್ಮಿಕವಾಗಿರ್ತಕ್ಕಂಥ ಮಕ್ಕಳಿಗೆ ದೇವ್ರು ಆಲ್ರೆಡಿ ಅವ್ರಿಗೆ ಕನಸಿನಾಗ ತೋರ್ಸ್ಯಾನ. 2 ದಿನ ಪೈಲೇನೆ ಈ ಸೇವಕರಿಗೆ ಹಿಂಗೆ ಆಗಲತ್ತ ನೋಡು, ಇದ್ರ ವಿಷಯವಾಗಿ ಪ್ರಾರ್ಥನೆ ಮಾಡ್ರಿ ಅಂತೇಳಿ ಅದು ಆಲ್ರೆಡಿ ತಿಳಿಸ್ಯಾನ. ಅವ್ರು ನಮಗೆ ಫೋನ್ ಹಚ್ಚಿ ಆಕ್ಸಿಡೆಂಟ್ ಆಗ್ಯದ ನಿಮ್ಗಂತ ಕೇಳ್ತಾರ. ಎಂದು ಕೇಳ್ತಾರ? ಗಾಡಿ ರಿಪೇರ್ ಮಾಡತ್ತಿದ್ದೀವಿ ನಾವು ಆಟೋನಗರದಾಗ, ನಿಮ್ಗೆ ಹಿಂಗೆ ಆಗ್ಯದ ಅಂತ ಕೇಳ್ತಾರೆ. ಆಗ್ಯದ. ಅಲ್ಲಿ ತನಕ ನಾವು ಯಾರಿಗೆ ಹೇಳಿಲ್ಲ, ನಾವು ಯಾರಿಗೆ ಇನ್ಫಾರ್ಮೇಷನ್ ಕೊಟ್ಟಿಲ್ಲ, ನಮ್ಮ ಕುಟುಂಬದವ್ರಿಗೆ ಯಾರಿಗೆ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ನನ್ನ ಹೆಂಡತಿ ಕೊಂಡದ, ನನ್ನ ಮಕ್ಕಳಿಗೆ ಕೊಂಡದ, ಕುರುಳಿದಾಗ ಒಂದು 4 ಮಂದಿ ಕೊಂಡದ, ಬಟ್ ಇನ್ನೂ ಯಾರಿಗೂ ನಾವು ಹೊರಗಿನ ಅದಕ್ಕೆ ನಾವು ಬಿತ್ತಿಲ್ಲ. ಯಾಕೆ ಇದು ಹೇಳ್ತಂದ್ರೆ, ದೇವರ ಮಕ್ಕಳ ಮೇಲೆ ಆಯ್ತಕ್ಕಂಥ ಪ್ರಭಾವ ಯಾರೈತೆ ಆತ್ಮಿಕವಾಗಿರ್ತಾರೋ ಅವ್ರಿಗೆ ಮೊದಲೇ ತಿಳಿಸ್ತಾನೆ. ಅವ್ರ ವಿಷಯವಾಗಿ ನೀವು ಪ್ರಾರ್ಥನೆ ಮಾಡಿ, ಅವ್ರ ವಿಷಯವಾಗಿ ನೀವು ಮೊರೆಯಿಡಿ ಎಂಬುದಾಗಿ ಮೊದಲೇ ದೇವರು ತಿಳಿಸ್ತಾನ. ಪ್ರಾರ್ಥನೆ ಎಲ್ಲಕ್ಕಿಂತ ಮೇಲೆ ಉತ್ತಮವಾಗಿರ್ತದ. ಅವರು ಪ್ರಾರ್ಥನೆ ಮಾಡಿದ್ರಂದ್ರೆ ದೇವರು ನಮ್ಮನ್ನು ರಕ್ಷಿಸ್ತಾನೆ, ನಿಮಗೆ ರಕ್ಷಿಸ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಮತ್ತು ನೀವು ಮಹಿಮಾ ಪದವಿಗೆ ಬರಬೇಕಲ್ಲ. ನಿಮ್ಗೆ ರಕ್ಷಿಸಿಲ್ಲ ಅಂದ್ರೆ ನೀವು ಮಹಿಮಾ ಪದವಿಗೆ ಬರ್ತೀರಿ? ಬರ್ಲಿಕ್ಕಾಗಲ್ಲ. ನಿಮಗೆ ರಕ್ಷಿಸಿದ ಕಾರಣನೇ ದೇವರು ನಿಮ್ಮನ್ನು ಮಹಿಮಾ ಒಂದು ಪದವಿಯನ್ನು ಅನುಭವಿಸುವಾಗೆ ದೇವರು ನಿಮ್ಮನ್ನು ಮಾಡ್ತಾನೆ, ನಡೆಸ್ತಿದ್ದಾನೆ ಪ್ರೇಯರೇ. ಇವತ್ತು ನೀವು ಯಾರೇ ಇದ್ದಿರ್ಬೋದು, ಎಂಥವ್ರಿದ್ದಿರ್ಬೋದು, ನಿಮ್ಮಲ್ಲಿ ಆಸ್ತಿ ಅದನ್ನು ಇಲ್ಲೋ ಗೊತ್ತಿಲ್ಲ, ನಿಮ್ಮಲ್ಲಿ ಅಂತಸ್ತು ಅದನ್ನು ಗೊತ್ತಿಲ್ಲ, ನಿಮ್ಮಲ್ಲಿ ಧನ ಐಶ್ವರ್ಯ ಅದನ್ನು ಗೊತ್ತಿಲ್ಲ, ನಿಮ್ಮಲ್ಲಿ ಬೆಳ್ಳಿ ಬಂಗಾರ ಮನೆ ಮರದನ್ನು ಗೊತ್ತಿಲ್ಲ. ಆದರೆ ಒಂದು ದಿನ ದೇವರು ಮಹಿಮಾ ಪದವಿಯಲ್ಲಿ ನಿಮ್ಮನ್ನು ಸೇರಿಸ್ಲತ್ತಾನೆ ಸ್ಪಷ್ಟವಾಗಿ. ಹಲ್ಲೆಲೂಯ. ಆಮೇನಂತ ಯಾರು ಬಯಲಿಂದ ಬರಲ್ಲ. ಕೇಳಿ ನಿಮಗೆ ಹೇಳಬೇಕು, ಆಮೇನಂತ ಹೇಳ್ಬೇಕು. ನಿಮಗೆ ಯಾರೋ ಒಂದು ರುಚಿಕರವಾಗಿ ಅಜ್ಮೀರಿ ಕಲಖಾನ ಟಿಫಿನ್ ಬಾಕ್ಸ ತಂದು ಎಷ್ಟು ಜನಕ್ಕೆ ಬೇಕಾದ್ರೆ ಎಲ್ಲರೂ ಕೈ ಬಿಡ್ತೇವೆ, ನನಗೆ ಬೇಕಂತೇಳಿ. ಹಲ್ಲೆಲೂಯ. ಯಾವುದರ ಒಂದು ದೇವರ ಒಂದು ಶಬ್ದ ಅದು ಬಳಕೆ ಮಾಡತ್ತಾನ, ಹೊರಗೆ ತರ್ಲತ್ತಾನಂದ್ರೆ ಅದಕ್ಕೆ ಆಮೇನೆಂಬ ಶಬ್ದ ಅಂದ್ರೆ ಇದು ಆಯ್ತು ಎಂಬುದಾಗ ಇದು ನಾವು ಉಪಯೋಗ ಮಾಡ್ಕೋಬೇಕು ಸ್ಪಷ್ಟವಾಗಿ. ಹಲ್ಲೆಲೂಯ, ಹಲ್ಲೆಲೂಯ. ಏನು ಮಾಡಂತ ನಿಮ್ಗೆ ದೇವ್ರು ಕರೆದೇನು ಮಾಡ್ಯಾನಂತ? ನೀತಿವಂತರೆಂದು ನಿರ್ಣಯಿಸನೆ ಅಂತ. ಯಾರನ್ನು ನೀತಿವಂತರ ನಿರ್ಣಯಿಸನ ಅವರಿಗೆ ಮಹಿಮಾ ಪದವಿಯಲ್ಲಿ ಅವ್ರಿಗೆ ಏನು ಮಾಡ್ಯಾನಂತ? ಸೇರಿಸಿನಂತ. ಮಹಿಮಾ ಪದವಿಗೆ ಅವರಿಗೆ ಸೇರಿಸಿನಂತ ಪ್ರೇಯರ್. ಹಲ್ಲೆಲೂಯ. ಅದಕ್ಕೆ ತೆಗಿರಿ ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ
9ನೇ ವಚನ ಓದ್ರಿ. ನಾನೇ ಆ ಬಾಗಲು, ನನ್ನ ಮುಖಾಂತರವಾಗಿ ಯಾವನಾದರೂ ಒಳಗೆ ಹೋದರೆ ಸುರಕ್ಷಿತವಾಗಿದ್ದು ಒಳಗೆ ಹೋಗುವನು, ಹೊರಗೆ ಬರುವನು, ಮೇವನ್ನು ಕಂಡುಕೊಳ್ಳುವನು. ಹಲ್ಲೆಲೂಯಾ. ನಿಮಗೆ ಮಹಿಮಾ ಪದವಿಯಲ್ಲಿ ದೇವರು ನಿಮ್ಮನ್ನು ಸೇರಿಸ್ತಾನಲ್ಲ, ಆ ಮಹಿಮಾ ಪದವಿಯಲ್ಲಿ ನಿಮ್ಮನ್ನು ಸೇರಿಸಿದಾಗ ಅಲ್ಲಿ ಆತನೇ ಬಾಗಲನಂತ ಪ್ರಿಯರೇ. ಯೇಸು ಸ್ವಾಮಿನೇ ಅಲ್ಲಿ ಬಾಗಲನಂತ. ಯೇಸು ಸ್ವಾಮಿ ಬಾಗಲಿದ್ದಾಗ ಆ ಮಹಿಮಾ ಪದವಿಯಲ್ಲಿ ಸೇರಿಸಿನಲ್ಲ, ಅದು ಯಾರ ತೆಕ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಅದ? ಹಲ್ಲೆಲೂಯಾ. ತೆಕ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಅದ? ಯಾರು ತೆಕ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಅದಕ್ಕೆ ಅಡ್ಡೆ ಮೆಂತನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನೇ ಬಾಗಿಲಿದ್ದ ಅಂತೇಳಿ ಯೇಸ್ವಾಮಿ ಹೇಳಿರುವಾಗ ಅದು ಮುಚ್ಚತಕ್ಕಂಥವ್ರು ಕೂಡ ಯಾರಿಲ್ಲ. ದುಷ್ಟನ ದುರಂಕಾರದಿಂದ ತುಂಬಿದವನಾಗಿದ್ದು ನಾನಾ ವಿಧವಾದ ಕಾರ್ಯಕ್ರಮಗಳು ಮಾಡಲಿ, ಸೈತನನು ಅನೇಕ ಹಾಳಾದ ಒಂದು ಕಾರ್ಯಕ್ರಮಗಳು ಮಾಡಲಿ, ಅವ ಎಷ್ಟೊಂದು ಗುಣಗುಟ್ಟಿ ಇದ್ರು ಕೂಡ ಯೇಸು ಸ್ವಾಮಿ ಬಾಗಿಲಾಗಿ ನಿಂತನಂದ್ರೆ ಯಾರು ಬಂದು ಬಾಗಿಲಲ್ಲಿ ನಿಂದಲಕ್ಕೆ ಅವಕಾಶ ಅನಿಸಿಲ್ಲ. ದೇವರ ಮಕ್ಕಳ ಮಾತ್ರನೇ ಬಾಗಿಲಿನ ಒಳಗೆ ಪ್ರವೇಶಿಸ್ಲಿಕ್ಕೆ ಅವಕಾಶ ಇದೆ. ಯಾಕಂದರೆ ಮಹಿಮಾ ಪದವಿಯಲ್ಲಿ ಆತನ ಸೇರಿಸಿದ್ದಾನೆ. ಆ ಮಹಿಮಾ ಪದವಿಯಲ್ಲಿ ಸೇರಿಸಿದ ಕಾರಣ ಆತನೇ ಬಾಗಲಾಗಿ ನಿಂತನ. ಆ ಬಾಗಲಾಗಿ ನಿಂತಾಗ ಯಾವನಾದರೂ ಒಳಗೆ ಹೋಯ್ತಾನೋ ಆ ವ್ಯಕ್ತಿ ಸುರಕ್ಷಿತನಾಗಿರ್ತಾನೆ ಪ್ರಿಯರೇ. ಕರೆಕ್ಟ್ ಅಂತೀರಿ ರಾಂಗ್ ಅಂತೀರಿ? ನಿಮ್ಮ ಮಕ್ಕಳು ನಿಮ್ಮ ಕೈಯಲ್ಲಿ ಸುರಕ್ಷಿತವಾಗಿರ್ತಾರ, ನಿಮ್ಮಲ್ಲಿ ಇರ್ತಾರ, ಅಥವಾ ಹೊರಗೆ ಹೋದಾಗ ಸುರಕ್ಷಿತವಾಗಿರ್ತಾರ? ನಿಮ್ಮ ಕೈಯಲ್ಲಿ ಎಲ್ಲಿವರೆಗೆ ನಿಮ್ಮ ಮಕ್ಕಳು ಇರ್ತಾರೋ ಅಲ್ಲಿವರೆಗೆ ಅವರು ಸುರಕ್ಷಿತವಾಗಿರ್ತಾರೆ. ನಿಮ್ಮ ಬಳಿಯಿಂದ ಅವರು ಹೊರಗೆ ಹೋದ್ರಂದ್ರೆ ಅವರು ಸುರಕ್ಷಿತವಾಗಿ 100% ಇರ್ಲಕ್ಕೆ ಅವಕಾಶ ಚಾನ್ಸಸ್ ಇಲ್ಲೇ ಇಲ್ಲ. ಕೆಲವೊಂದು ಮಕ್ಕಳು ಸುರಕ್ಷಿತವಾಗಿರ್ತಾರೆ, ಇಲ್ಲಂತಿಲ್ಲ. ಸುರಕ್ಷಿತರಾಗಿರ್ಬೇಕು ನೀವು. ಸುರಕ್ಷಿತವಾಗಿರ್ಬೇಕಾದ್ರೆ ಆ ಬಾಗಿಲು ಒಳಗೆ ಬರ್ಬೇಕು ನೀವು. ಆ ಬಾಗಿಲು ಒಳಗೆ ಹೋದಾಗ ಮಾತ್ರ ಸುರಕ್ಷಿತವಾಗಿರ್ತೀರಿ. ಆ ಬಾಗಿಲು ಒಳಗೆ ಯಾರೈತೆ ಪ್ರವೇಶಿಸ್ತಾನೋ ಅವನಿಗೆ ಯಾರು ಕತ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಅದನ್ರಿ ಅವಕಾಶ ಇದೆ? ಯಾರ್ಯಾರು ಕದ್ದುಕೊಂಡು ಹೋಗ್ಲಕ್ಕೆ ಅವಕಾಶ ಚಾನ್ಸಸ್ ಇಲ್ಲೇ ಇಲ್ಲ. 10ನೇ ವಚನ ಹೋದ್ರಿ. ಯವನ ಬರೆಸುವಾರ್ತೆ 10ನೇ ವಚನ. ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ. ನಾನಾದರೂ ಅವುಗಳಿಗೆ ಜೀವವು ಇರಬೇಕೆಂತಲೂ ಅದು ಸಮೃದ್ಧಿಯಾಗಿ ಇರಬೇಕೆಂತಲೂ ಬಂದೆನು. ಯಾಕೆ ಬಂದನಂತೆ ಸ್ವಾಮಿ? ಈ ಭೂಲೋಕದಲ್ಲಿ ಎಷ್ಟು ಜನ ಪಾಪ, ದ್ರೋಹ, ಅಪರಾಧಗಳನ್ನು ಮಾಡಿರ್ತಾರೋ ಆತನ ಮುಖಾಂತರವಾಗಿ ಅವೆಲ್ಲ ಕ್ಷಮೆಪಣೆ ಆಗ್ಯಾವ. ಇವಾಗ ಅಪರಾಧ ಅಂತ ಎಣಿಸ್ತಕ್ಕಂಥವ್ರು ಒಬ್ಬರೊಬ್ಬರು ಇಲ್ಲ. ಅದಕ್ಕಾಗಿ ತಿರುಗಿ ಹೇಳ್ತಾನ, ನಾನು ಏನು ಮಾಡ್ತಾನಂತೆ ಸ್ಪಷ್ಟವಾಗಿ, ಜೀವವನ್ನು ಅದಕ್ಕೆ ಸಮೃದ್ಧಿಯನ್ನು ಇರಬೇಕಂತಲ್ಲಿ ನಾನು ಬಂದೇನು ಅಂತ ಹೇಳ್ತಾನೆ ಪ್ರಿಯರೇ. ಯೇಸು ಸ್ವಾಮಿಕಿನ್ನ ಮುಂಚಿತವಾಗಿ ಕಳ್ಳನ್ನು ಕದ್ದುಕೊಳ್ಳುವುದಕ್ಕಾಗಿ, ಹಾಳು ಮಾಡೋದಕ್ಕಾಗಿ, ನಾಶ ಮಾಡೋದಕ್ಕೆ ಬಂದನ. ನಾನಾದರೆ ಅವ್ರಿಗೆ ಜೀವ ಕೊಡುವುದಕ್ಕೆ ಬಂದೆ ಅಂತ ಹೇಳ್ತಾನೆ. ಇವತ್ತು ಎಷ್ಟು ಇಂಥ ಒಂದು ಸ್ಥಿತಿಯಲ್ಲಿ ನಡೀತಕ್ಕಂಥದ್ದಾಗಿಲ್ಲ. ಎಷ್ಟು ಅನೇಕ ನೀವು ಪ್ರಾಂತಗಳಲ್ಲಿ ನೋಡ್ರಿ, ಅನೇಕ ಪಟ್ಟಣಗಳಲ್ಲಿ ನೋಡ್ರಿ, ಇಂಥ ಒಂದು ಪರಿಸ್ಥಿತಿ ಅನೇಕ ಸ್ಥಳದಲ್ಲಿ ನಾವು ನೋಡ್ತಾ ಇದ್ದೇವೆ ಸ್ಪಷ್ಟವಾಗಿ. ಕೆಲವರು ನನಗೆ ದರ್ಶನ ಹೇಳ್ತಾರೆ. ಏನು ದರ್ಶನ ಹೇಳ್ತಾರೆ ಅಂದ್ರೆ, ನಾವು ಮೊನ್ನೆ ದರ್ಶನ ನೋಡಿದ ನಿಮಿಷವಾಗಿ ದೇವ್ರು ಹಿಂಗೆ ಮಾಡ್ಯಾನ, ಹಂಗೆ ಮಾಡ್ಯಾನ, ಹಿಂಗೆ ಮಾಡ್ಯಾನ ಅಂತ ಎಲ್ಲ ಹೇಳ್ತಾರೆ. ಬಟ್ ಅದು ಪ್ರಾರ್ಥನೆದಾಗ ಇಟ್ಟಾಗ ದೇವ್ರು ನನಗೆ ಹೇಳ್ತಾನೆ, ಇಲ್ಲ ಅವ ನಿನಗೆ ಮೋಸ ಮಾಡ್ಲಕ್ಕೆ ಬಂದ ನೋಡು, ಅವ ನಿನಗೆ ಹಿಂಗೆ ಹಾಳು ಮಾಡ್ಲಕ್ಕೆ ಬಂದ ನೋಡು, ಅವ ನಿನಗೆ ಇಂಥ ಒಂದು ಸ್ಥಿತಿಗೆ ಬಂದ ನೋಡು ಎಂಬುದಾಗಿ ದೇವರು ಕೆಲವೊಬ್ಬರನ್ನು ತಿಳಿಸಿರಿ ಸ್ಪಷ್ಟವಾಗಿ. ಬಟ್ ಅವ್ರಿಗೆ ಏನು ಮಾಡ್ತಾನೆ, ನಾನು ದೂರ ಮಾಡಿದ. ಅವ್ರಿಗೆ ಯಾಕೆ ದೂರ ಇಟ್ಟಿದಂದರೆ, ಒಂದು ಹಾಳು ಮಾಡ್ತಕ್ಕಂಥ ಕಾರ್ಯಕ್ರಿಯೆಗಳು ಅವ್ರು ಒಳಗಿದ್ದಾಗ ಅವರಿಗೆ ದೂರ ಇಟ್ಟಿದೆ. ಒಂದು ವೇಳೆ ಅವ್ರಿಗೆ ನಾನು ಹತ್ತುಕೊಂಡು ನಡೆದಂದ್ರೆ ಅವ್ರು ಒಂದಿನ ಹಾಳು ಮಾಡ್ತಕ್ಕಂಥ ವ್ಯಕ್ತಿಗಳು ಯಾರು? ಅವರು ಮನೆಗೆ ಬರ್ತಿದ್ರು, ಒಬ್ಬರು ಅಮ್ಮರು ಅಂತಿದ್ರು, ನೀವು ಅದಿಲ್ಲ ಇದಿಲ್ಲ ಎಲ್ಲ ಬೇಕಾಗಿದ್ದೆಲ್ಲ ನೀವು ಕೊಟ್ಟೆ ಬೀಳತ್ತೀರ. ಅದು ನನ್ನ ಸಂಕಲ್ಪನೆ ಇಲ್ಲ, ಅದು ದೇವ್ರ ಸಂಕಲ್ಪ. ಅದ ಮನುಷ್ಯರ ಸಂಕಲ್ಪ ಅನುಸಾರ ನಾವು ಇದ್ದೇವೆ ಅಂದ್ರೆ ಮನುಷ್ಯರ ಸಂಕಲ್ಪನೆ ಬೇರೆ, ದೇವ್ರ ಸಂಕಲ್ಪನೆ ಬೇರೆ. ಎಷ್ಟು ಬೆಳಗ್ಗೆ ಮುಂಜಾನೆ 6 ಗಂಟೆಗೆ ಪ್ರೇಯರ್ ಮಾಡ್ಕೊಳಕ್ಕೆ ಬಂದರೂ ಕೂಡ ನಾವು ಯಾರಿಗೆ ಇಲ್ಲ ನಾವು ನೀವು ಪ್ರೇಯರ್ ಮಾಡಿಲ್ಲ ಹೋಗ್ರಂತ ನಾವು ಯಾರಿಗೆ ಅಂದಿಲ್ಲ. ನಾವು ಎಂಥ ಸ್ಥಿತಿಯಲ್ಲಿದ್ದರೂ ಕೂಡ ನಿದ್ದೆ ಆಗಲ್ಲಂತ ಸ್ಥಿತಿಲ್ಲ. ಕೆಲವೊಬ್ಬರಿ ನಿದ್ದಿದಾಗೆ ಪ್ರೇಯರ್ ಮಾಡಿದ್ವಿ. ಅವ್ರಿಗೆ ಏನಂತ ಪ್ರೇಯರ್ ಮಾಡಿದ್ವೋ ಗೊತ್ತಿಲ್ಲ. ಮುಂಜಾನೆ ಮತ್ತೆ ಅವ್ರಿಗೆ ಫೋನ್ ಹಚ್ತಿದ್ದೇನ, ರಾತ್ರಿ ಫೋನ್ ಮಾಡಿದ್ರಲ್ಲ, ಏನಾಯ್ತು, ಹೆಂಗದ ಈಗ ಅಂತ ಕೇಳ್ತೀವಿ. ಅವ್ರಿಗೆ ಕೇಳಿದ್ರೆ, ಹ್ಞೂ ಸರ್ ನೀವು ಪ್ರೇಯರ್ ಮಾಡಿರಲ್ಲ ಸರ್, ಈಗ ಆರಾಮಾಗ ನಮ್ಗಂತಾರೆ.
ಬಟ್ ನಾನು ನಿದ್ದಿದಾಗ ಪ್ರೇಯರ್ ಮಾಡಿದೆ ಏನು ಮಾಡಿದೆ ನಂಗೆ ಗೊತ್ತಿಲ್ಲ. ಚೆನ್ನಾಗಿ ಬೇಕಾರೆ ಕೆಲವು ಸರ್ತಿ ನಿದ್ದಿದಾಗ ಆಮೇಲೆ ಅಂದಮೇಲೆ ಭೀ ಮತ್ತೆ ನಾ ಪ್ರೇಯರ್ ಮಾಡ್ತಾನೆ ಅಮ್ಮ ಹೇಳ್ತಾರೆ, ರಾತ್ರಿ ಭಾಳ ಖತರ್ನಾಗ ಪ್ರೇಯರ್ ಮಾಡಿರಿ ಸಾವ್ರೆ, ನೀವು ಚಂದ ಮಾಡಿರಿ ಪ್ರೇಯರ್. ಇನ್ನೂ ಪ್ರೇಯರ್ ನಿದ್ದೆ ಹತ್ತು ಒಂದು ಎಚ್ಚರಿಕೆ ಆಗಿನ ಬಾದ್ ಮತ್ತೆ ಫೋನ್ ಬಾಜಿಗಿರ್ತದ ಮತ್ತೆ ಭೀ ನಾವು ಪ್ರೇಯರ್ ಮಾಡ್ತಾ ಕೆಲವು ಸರ್ತಿ. ಅಂದರೆ ಇದು ಯಾರ ಸಂಕಲ್ಪ? ದೇವರ ಸಂಕಲ್ಪ. ಯಾಕಂದರೆ ಒಂದು ಕುರಿ ಕಷ್ಟದಾಗಿದೆ ಅಂದ್ರೆ ಸೇವಕರು ನಾವು ಹೆಂಗೆ ಪ್ರಾರ್ಥನೆ ಮಾಡ್ತೇವೆ ಗೊತ್ತಿಲ್ಲ, ಬಟ್ ಪ್ರಾರ್ಥನೆ ಮಾಡತ್ತಿದ್ದೆವು ಆ ನರಳಾಟದಿಂದ ದೇವ್ರು ಏನು ಮಾಡ್ತಾನೆ ಬಿಡುಗಡೆ ಮಾಡ್ತಾನೆ. ಹಲ್ಲೆಲೂಯಾ. ಇದು ದೇವ್ರ ಸಂಕಲ್ಪ, ನಮ್ಮ ಮನುಷ್ಯನ ಸಂಕಲ್ಪ ಅಲ್ಲ. ಅದಕ್ಕೆ ದೇವ್ರ ವಾಕ್ಯ ನಮಗೆ ಸ್ಪಷ್ಟವಾಗಿ ಏನು ಹೇಳ್ತಾನೆ ಅಂದರೆ, ನಾನದರ ಅವುಗಳಿಗೆ ಜೀವ ಇರಬೇಕಂತಲೂ ಅದು ಸಮೃದ್ಧಿಯಾಗಿರ್ಬೇಕಂತಲೂ ಬಂದೇನು. ಅಂದರೆ ನೀವು ಸಮೃದ್ಧಿಯಾಗಿರ್ಬೇಕೆಂಬುದಾಗಿ ದೇವರು ಬಂದನಂತ. ನೀವು ಕಷ್ಟದಲ್ಲಿರಬೇಕು, ನೀವು ದುಃಖದಲ್ಲಿರಬೇಕು, ನೀವು ಕಣ್ಣೀರಲ್ಲಿರಬೇಕು, ನೀವು ರೋಗ ವ್ಯಾಧಿಲಿರಬೇಕು, ನೀವು ಶಾಪದೀನರಾಗಿರ್ಬೇಕೆಂಬುದಾಗಿ ದೇವರು ಬಂದಿಲ್ಲ. ಇದರಿಂದ ಬಿಡಿಸಿ ನಿಮ್ಮನ್ನು ಮಹಿಮಾ ಪದವಿಯಲ್ಲಿ ಸೇರಿಸಬೇಕೆಂಬುದಾಗಿ ಬಂದ ಹೊರತು ಇದರೊಳಗೆ ಒಳಗೆ ಹಾಕಿ ನಿಮ್ಮನ್ನು ನುಗ್ಗಿಸ್ಬೇಕೆಂಬ ಉದ್ದೇಶ ಇಟ್ಕೊಂಡು ಏ ಸ್ವಾಮಿ ಲೋಕಕ್ಕೆ ಬಂದಿಲ್ಲ, ನಿಮ್ಮನ್ನು ರಕ್ಷಿಸಬೇಕು ಬಂದನಾತನು. ನೀವು ಸಮೃದ್ಧಿಯಿಂದ ಇರಬೇಕು, ನಿಮ್ಮ ಮನೆಯಲ್ಲಿ ಧನ ಐಶ್ವರ್ಯ ಇರಬೇಕು, ನಿಮ್ಮ ಮನೆಯಲ್ಲಿ ದಾನ ದೌಶ್ಯಗಳು ಇರಬೇಕು, ನಿಮ್ಮ ಮನೆಯಲ್ಲಿ ಯಾವಾಗಲೂ ಕರಿತಕ್ಕಂಥದ್ದಾಗಿರ್ಬೇಕು. ಇಂಥ ಸ್ಥಿತಿ ಇರಬೇಕೆಂಬುದಾಗಿ ದೇವರ ಉದ್ದೇಶ ಅದ. ನಿಮ್ಮ ಕೊರತೆ ಒಳ ಮಾಡಬೇಕೆಂಬ ದೇವ್ರ ಉದ್ದೇಶ ಇಲ್ಲ. ನಿಮಗೆ ಸಾಲದೊಂದು ಬಾಧ್ಯತೆ ಹಚ್ಚಬೇಕೆಂಬುದಾಗಿ ದೇವ್ರ ಉದ್ದೇಶ ಇಲ್ಲ. ನಿಮಗೆ ಸಾಲದಲ್ಲಿ ಮುಣಗಿಸ್ಬೇಕೆಂಬುದಾಗಿ ದೇವ್ರ ಉದ್ದೇಶ ಇಲ್ಲ. ನಿಮ್ಗೆ ರೋಗ ರೀತಿಯಲ್ಲಿ ನಿಮ್ಗೆ ತುಳಿಬೇಕೆಂಬುದಾಗಿ ದೇವ್ರ ಉದ್ದೇಶ ಇಲ್ಲ. ದೇವರು ನಿಮ್ಮನ್ನು ಸಮೃದ್ಧಿಯಾಗಿ ನಡೆಸಬೇಕೆಂಬ ಉದ್ದೇಶ ಇಟ್ಕೊಂಡು ಈ ಸ್ವಾಮಿ ಲೋಕಕ್ಕೆ ಬಂಧನ ಪ್ರೇರಾತನು. ಅದಕ್ಕೆ ಆತನಲ್ಲಿ ಯಾರು ಇರುತ್ತಾರೋ ಅವರಿಗೆ ಅಪರಾಧಿ ನಿರ್ಣಯ ಎಂಬುದು ಇವಾಗ ಇಲ್ಲೇ ಇಲ್ಲ. ಆತನಲ್ಲಿ ಇದ್ದಂಥ ವ್ಯಕ್ತಿಗಳು ಒಂದು ಉನ್ನತ ಸ್ಥಾನಕರ. ಆತನಲ್ಲಿದ್ದಂಥ ವ್ಯಕ್ತಿಗಳು ಪ್ರತಿದಿನ ಅಗಲವಾಗ ಅವರು ಏರ್ತಕ್ಕಂಥವ್ರಾಗಿರ್ತಾರೆ. ಅವ್ರೆಂದೂ ಬಿದ್ದೋಗ್ಲಕ್ಕೆ ಅವಕಾಶ ಚಾನ್ಸಸ್ ಇಲ್ಲೇ ಇಲ್ಲ. ನೀವು ಎಂಥ ಒಂದು ಸ್ಥಿತಿಯಲ್ಲಿದ್ದರೂ ಕೂಡ ಆ ಸ್ಥಿತಿಯಲ್ಲಿ ದೇವರು ನಿಮ್ಮನ್ನು ಉನ್ನತ ಸ್ಥಾನಮಾನಕ್ಕೆ ಬೆಳೆಸ್ತಕ್ಕಂಥನಾಗಿರ್ತಾನೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಏನು ಕೇಳಿದೆವು ಗೊತ್ತು ನಾವು? ಎಷ್ಟು ಜನ ಅಪರಾಧ ಒಳಗಿದ್ರೆ ಹೇಳ್ತು ಅಂತ ಕೈ ತೋರಿಸ್ತೀರಿ? ಏನೋ ಹೊರಗೆ ಬಂದಿರಿ? ಇವಾಗ ಬಂದಿರೇ ಅಲ್ಲೇ ಇದ್ದೀರಿ, ಹೊರಗೆ ಬಂದಿರಿ ಇವಾಗ ನೀವು. ಯಾಕಂದರೆ ರೋಮದವ್ರಿಗೆ ಏನು ಹೇಳ್ತಾನ 8:1 ಏನು ಹೇಳ್ತಾನ? ಕ್ರಿಸ್ತ ಯೇಸುವಲ್ಲಿರುವವರಿಗೆ ಯಾವ ಅಪರಾಧವು ನಿರ್ಣಯವೂ ಈಗ ಇಲ್ಲೇ ಇಲ್ಲ. ಯಾವ ಅಪರಾಧವು ನಿರ್ಣಯವೂ ಈಗ ಇಲ್ಲ. ಯಾಕ? ನೀವು ಯಾರಲ್ಲಿ ಸೇರಿದಿರಿ? ಕ್ರಿಸ್ತ ಯೇಸುವಿನಲ್ಲಿ ನೀವು ಸೇರಿದ ಕಾರಣ ನಿಮ್ಗೆ ಇಲ್ಲ ಪ್ರಿಯರೇ. ಯಾರಾದರೂ ಬಂದು ನಿಮಗೆ ನಿಂದೆಗಳು ಅದು ಇದು ನಿಮ್ಮ ಮೇಲೆ ಹಾಕ್ಲತ್ತಾರಂದ್ರೆ ನೀವೇನು ಮಾಡಬೇಕು? ಜಾಡ್ಸ್ಕೋಬೇಕು ಅವಕ್ಕೆಲ್ಲ. ಅಂದ್ರೆ ಅವ್ರ ಸರಿ ಜಗಳ ಆಡ್ಬೇಕೆಂಬ ಉದ್ದೇಶ ಇಲ್ಲ. ಜಾಡ್ಸ್ಕೋಬೇಕಂದ್ರೆ ಅವ್ರು ಅಂತಾರ ಹೇಳ್ತಾ ಇರ್ತಾರೆ, ಅವ್ರು ಕೇಳಬೇಕು. ನಾವೇನು ಮಾಡಬೇಕು? ಬಿಟ್ಕೊಟ್ಟು ಕರ್ತನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ಯಾರ ಸನ್ನಿಧಿಲಿ? ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಯಾಗಾರ ಅಬ್ಸರ್ವ್ ಮಾಡಿರಿ, ಈಗಾರ ಯಾರ ಬಲ್ಲಿ ಕೋಳಿ ಇಲ್ಲ, ಈಗ ಹೇಳಕ್ಕೆ ಅರ್ಥ ಮಾಡಿ ಹೇಳಕ್ಕೆ ಯಾರ ಬಲ್ಲಿ ಕೋಳಿಗಳೇ ಇಲ್ಲ. ಬಟ್ ಎಲ್ಲರೂ ಹಳ್ಳಿ ಹುಡ್ದಾರ ಇದ್ದೇವೆ. ತಿಪ್ಪ್ಯಾಗ ಹೋಗಿ ಆ ಕೋಳಿ ಮೈ ಮೇಲೆ ಅದ್ರ ಏನದ ಅನ್ಕೋರಿ, ತಿಪ್ಪ್ಯಾಗ ಹೋಗಿ ಕೋಳಿ ಏನು ಮಾಡ್ತದ? ಫರ 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 ಮೊದಲನೇ ಕೆದರ್ತದ. ಕೆದರಿ ಪೂರ ಮೈಯಲ್ಲಿ ಹಾಕೋತದ, ಪಂಕದ ಪೂರ ಮೈಯಲ್ಲಿ ಹಾಕೋತದ. ಹಾಕೊಂಡು ಮನೆಗೆ ಬಂದು ಜಾಡ್ಸಲ್ಲ ಅದು. ಎಲ್ಲಿ ಜಾಡ್ಸದ? ಅಲ್ಲೇ ಎಲ್ಲಿ ಮೈಯೆಲ್ಲ ಹಾಕೋತದೋ ಪಡಪಡ 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 ಮಾಡಿ ಪೂರ ಮೈಯೆಲ್ಲ ಕ್ಲೀನ್ ಮಾಡಿಕೊಂಡು ಅಲ್ಲಿ ಏನು ಮಾಡ್ತಾವ ಮತ್ತೆ ಹೊರಗೆ ಬರ್ತವೆ ಪ್ರೇರಿ. ಅಲ್ಲೇ ಜಾಡ್ಸ್ಕೊ. ಯಾಕಂದ್ರೆ ಆ ಕೋಳಿಗೆ ಏನದ ಅಂದ್ರೆ ಅದ್ರ ಔಷಧಿನೇ ಏನದ? ಬೂದಿ. ಏನಂದ್ರೆ ಔಷಧಿ ಏನದ ಅದ್ರದ್ದು? ಅದ್ರ ಔಷಧನೇ ಬೂದಿ. ಒಂದು ವೇಳೆ ನಿಮಗೆ ಹೇರಿನಂಥದ ಒಂದು ದ್ವೇಷಗಳು ಉಂಟು ಅಂದ್ರೆ ನಿಮ್ಗೆ ಯಾವುದು ಔಷಧ? ಪ್ರಾರ್ಥನೆ. ಈ ಕ್ರಿಸ್ತ ಯೇಸುವಿನಲ್ಲಿ ಇದ್ದೀರಂದ್ರೆ ಆ ಪ್ರಾರ್ಥನೆ ಔಷಧ ಇದಲ್ಲ, ಅಲ್ಲೇ ಜಾಡ್ಸ್ಬೇಕಾದ. ಯಾರ ಏನಾರ ನಿಮಗೆ ಉರಿತವ ವೈರಿಯಾಗಿ ಮಾತಾಡಿದ್ರೆ ಅದು ಜಾಡ್ಸಿ ಹಾಕಿ
ಕರೆದಿದೆಯಾ? ನಿನ್ನ ಮಕ್ಕಳಿಗೆ ನೀನೇ ಪ್ರೀತಿ ಮಾಡಿದೆ. ನೀನು ಪ್ರೀತಿ ಮಾಡಿದ ಕಾರಣ ಉನ್ನತ ಸ್ಥಾನಮಾನ ಅವಕಾಶ. ಎಷ್ಟು ಜನರು ಎದುರು ಕಡೆ ಮನಪೂರ್ವಕವಾಗಿ ತಿರುಗಿದವರಾಗಿದ್ದು ಪ್ರಾರ್ಥನೆ ಮಾಡ್ತಕ್ಕಂಥವ್ರು ಅವ್ರ ಪ್ರಾರ್ಥನೆ ಏನಾದರೂ ಲೋಕದಲ್ಲಿ ಅಲ್ಪ ಸ್ವಲ್ಪ ಎಲ್ಲ ಸಮಸ್ಯೆಗಳಿಂದ ಬಂದಿದ್ದಾರೆ. ಅವ್ರ ಸಮಸ್ಯೆಗಳೆಲ್ಲ ಯಾಕಂದರೆ ಪ್ರತಿಯೊಬ್ಬರಿಗೆ ಮಹಿಮಾ ಪದವಿಯಲ್ಲಿ ಸೇರಿಸಬೇಕೆಂಬುದರ ಉದ್ದೇಶದಲ್ಲ, ಅದು ನೆರವೇರಬೇಕಪ್ಪ. ಮಕ್ಕಳು ಧೈರ್ಯ ಮಕ್ಕಳು ಸಂತೃಪ್ತರಾಗಿ ಸಂಪೂರ್ಣದಿಂದ ಬೆಳಗಾಗಿ ನಾನೇ ಅವರಿಗೆ ಬಾಗಲಾಗಿದ್ದೇನೆ ಎಂಬುದಾಗಿ. ನನಗಿನ್ನ ಮುಂದೆ ಬರುವನು ಕಳ್ಳನ